ಏನ್ ಮಾಡ್ತಿದ್ದೀಪ್ಪ? ಇದು ಬೋಳಿಸ್ತಾ ಇದ್ದೀನಿ. ಏನಪ್ಪ ಬೋಳಿಸ್ತಾ ಇದ್ದೀನಿ. ಏನ್ನ ಮಾತಾಡಿ. ಹಲೋ ಹಲೋ, ಏನಪ್ಪ? ನಿನ್ನೆ ನಮ್ಮ ಅಣ್ಣವ್ರು ಮಾತಾಡ್ತಾರೆ ನೋಡು ಅಕ್ಕ. ಯಾವ ಸ್ವಾಮಿ ಸ್ವಾಮಿ ಸ್ವಾಮೀಜಿ ನಮಸ್ಕಾರ. ನಮಸ್ಕಾರ. ಸ್ವಾಮಿ, ನಮ್ಮ ಹೆಸರು ಮೇಲೆ ಒಂದು ಅರ್ಚನೆ ಮಾಡಿ ಸ್ವಾಮೀಜಿ. ನರಸಿಂಹರಾಜ್ ಒಬ್ಬರನ್ನೇ ನೋಡ್ತಾ ಇದ್ದೀರಾ ನೀವು? ನರಸಿಂಹರಾಜ್ ಒಬ್ಬರನ್ನೇ ನೋಡ್ತಾ ಇದ್ದೀರಾ? ನಮಗೂ ಒಂಚೂರು ರಚನೆ ಮಾಡ್ತೀವಿ ಸ್ವಾಮಿ. ಎಲ್ಲ ಮಾಡೋಣಪ್ಪ. ಏನಪ್ಪ, ನಾನು ಅವನಿಗೆ ಫೋನ್ ಮಾಡಿದ್ರೆ ಫಸ್ಟು ಒಬ್ಬನ ಕಷ್ಟ ದೂರ ಆಗ್ಬೇಕು. ನರಸಿಂಹರಾಜ್ ನಿಮ್ಗೆ ಬಿಟ್ರೆ ಅವ್ರು ಯಾರಿಗೂ ಹೇಳೋದು ಅದು ಏನು ಅಂತ ಕಂಡಿಡಿದ್ರು. ಅಲ್ಲ, ಅಣ್ಣರಿಗೆ ಯಾಕೋ ಒಂದ್ ಸ್ವಲ್ಪ ಗಾಗತಿ ಪೂರ್ವವಾಗಿವೆ ಅಂತ ಹೇಳಿ ಸ್ವಾಮಿ. ನರಸಿಂಹರಾಜ್ ಅವರೇ, ಒಂದು ಕಷ್ಟದಲ್ಲಿ ಒಂದು ಮಿಷ್ಟದಲ್ಲಿ ನಿನ್ನ ವಿಚಾರಗಳನ್ನೆಲ್ಲ ಮಾತಾಡಿಕೊಂಡು ನಿನ್ನ ಹಲೋ. ಅಲ್ಲ, ನಮ್ಮ ಅಣ್ಣರಿಗೂ ಒಂಚೂರು ಹೇಳಿ. ಅವ್ರಿಗೆ ಯಾಕೋ ಗಹಗತಿಗಳು ಪೂರ್ವಾಗಿವೆ. ಇದು ಗಹಗತಿಗಳು ಪೂರ್ವಾಗಿವೆ. ಹಲೋ ಹಲೋ ನರಸಿಂಹರಾಜು, ನಮ್ಮ ಪಾಲಿಸಿ ಏನ್ ಗೊತ್ತೇನಪ್ಪ? ಫಸ್ಟ್ ನಾವ್ ಯಾರಿಗೆ ಕೈ ಹಿಡ್ದಿರ್ತೇವ ಅದು ಅವ್ರಿಗೆ ಒಳ್ಳೇದಾಗ್ಬೇಕು. ಒಳ್ಳೇದಾದ್ಮೇಲೆ ಅವರು ಸ್ವಾಮೀಜಿ ಫೋನ್ ಮಾಡಕ್ ಕಾಡ್ತಾ ಅಂದೆ. ನರಸಿಂಹರಾಜು, ಹಲೋ 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 ಸ್ವಾಮಿ. ಏಯ್ ಲೋಪರ್ ಸುಳೆ ಮಗನೇ, ಕರೆಕ್ಟಾಗಿ ಮಾತಾಡು. ಲೋಪರ್ ಸುಳೆ ಮಗನೇ. ಹಲೋ ಹಲೋ ನರಸಿಂಹರಾಜು ಸ್ವಾಮಿ, ನಾವು ಯಾರನ್ನ ಒಬ್ರಿಗೆ ಒಳ್ಳೇದ್ ಮಾಡ್ಬೇಕು ಅಂದ್ರೆ ಫಸ್ಟ್ ಅವ್ರಿಗೆ ಆಗ್ಬೇಕು, ಆಮೇಲೆ ನಂತರ ಅವ್ರಿಗೆ ಒಳ್ಳೇದ್ ಮಾಡೋಣ. ಮುಚ್ಚು ಬಾಯಿ ಮದಾಂತ, ನಾನು ನಿನಗೆ ಮಾತಾಡ್ತಾ ಇರೋದು. ಮದಾಂತ ಅದು ಅಂತ ನೋಡಿ ನಮ್ಮ ಅಣ್ಣ ಬೇಜಾರ್ ಮಾಡ್ಕೊಂತಾರೆ ಸ್ವಾಮಿ. ನಿಮ್ಮ ಅವನ್ ಸೋಳೆ ಮಗನೇ. ಹಲೋ ಹಲೋ ಜ್ಞಾನನಂದಮಯ ದೇವಂ ನಿರ್ಮಲ ದೈವಿಕಂ ಆಧಾರಂ ಸರ್ವ ವಿದ್ಯಾನಂ ಅಯಗ್ರೀವಂ ವಯಸ್ದೇ ವಂದೇ ಲಕ್ಷ್ಮೀಪತಿಂ ದೇವಂ ಶಂಖಚಕ್ರ ಗದಾಧರಂ ವಿದ್ಯುಪರಾರಾಮ ಶುದ್ಧಿ ಶಬ್ದ ಸದಾ ಜ್ಞಾನ ವಿದ್ಯೆ ಕ್ಷೇಮದ. ಗೊತ್ತೇನಪ್ಪ? ಏನೊಂದು ವಿಷಯನೂ ಗೊತ್ತಾಗಲ್ಲ ಸ್ವಲ್ಪ ನಮ್ಗೆ. ಖಂಡಿತ ತೆರೆದವ್ರ ಜೊತೆ ಗೊತ್ತಾಗಲ್ಲ. ತೆರೆದವ್ರ ಜೊತೆ ಗೊತ್ತಾಗಿಲ್ಲ. ಯಾರೋ ಸ್ವಾಮಿ ಕುಡ್ದವ್ರೆ ಅಂತ ಅಂತಾರೆ. ಯಾರಪ್ಪ? ನಿಮ್ಮನ್ನ ಯಾರು? ಇಲ್ಲಿ ಯಾರೋ ನಮ್ಮ ಅಣ್ಣಾರು ಕುಡ್ದ್ಬಿಟ್ಟವ್ರೆ, ಒತ್ತು ಮುಡ್ಕ ಬಂತು ಅಂತ ಅಂತಾರೆ ಸ್ವಾಮಿ. ನೋಡಪ್ಪ ಕಂದ, ಈಗ ನೀನು ನಿನ್ನೆ ಒಂದು 3 ದಿವಸದ ಕೆಳಗೆ ವ್ಯಾಪಾರ ಎಲ್ಲ ಮಾಡಿ ನಿನ್ನೆ ನಿಮ್ಮ ಮನೆಗೆ ಒಂದು ವಾಹನವನ್ನು ತಂದಿರ್ಬೇಕಲ್ಲ, ಕಾರು? ಇಲ್ಲ ಸರ್, ವಾಹನ ಏನು ಬಂದಿಲ್ಲ, ಕಾರ್ ಬಂದೈತೆ ಅಷ್ಟೇ. ನನ್ಗೆ ತಲಾಟೆ ಮಾತಾಡ್ದೆ ಓಡಾಡಬೇಕು. ಅದೇ ಕಾರಾಗ ಆಕ್ಸಿಡೆಂಟ್ ಆಗ್ಬಿಡ್ಬೇಕು ನಿನ್ಗೆ, ಆ ತರ ಮಾಡ್ಬಿಡ್ತೀನಿ. ದುಡ್ಡು ಕೊಟ್ಟಿದ್ವಿ. ದುಡ್ಡಿನ ಕೊಡಿದ್ರೆ ನಿಮ್ಮ ಅಮ್ಮನ ಮಿಂಡನ ಕೊಡಕ್ಕೆ ಪುಕ್ಸಟೆ. ನಿಮ್ಮ ಅಮ್ಮನ ಮಿಂಡ ತಾಯಿನಾಕಿ ಸ್ವಾಮಿನ ತಾಯಿ ಕುಳ್ಳಿಗೆ ನಾನು ಸುಣ್ಣ ಆಯ್ತಾ ಈ ನಮಗ ನೋಡಲ್ಲ. ನಮ್ಮ ಅಮ್ಮ ಏನಾಗ್ಬೇಕು, ಅವ್ನ ಸ್ವಾಮಿ ಮುಟ್ಟಿದ್ನ ಹೆಂಗ ನಮ್ಮ ಸ್ವಾಮಿ ಅವರು ನಮ್ಮ ಅಮ್ಮವ್ರ ಮುಟ್ಟಿದಾಗ. ಮತ್ತೆ ದುಡ್ಡು ಕೊಟ್ಟಿದ್ದೆ ಅಂತ ಕೇಳಕ್ಕೆ ಅವ್ನ ಅಮ್ಮನಕ್ಕೆ ಶೋರೂಮ್ ನಿಮ್ಮವ್ರ ಕಾರ್ನವ್ರೆ ನಿಮ್ಮವ್ರನಲ್ಲೇ ತಲೆ ಹಿಡ್ಕ ನೋಡಿ. ತಲೆ ಹಿಡ್ಕೊಂಡು ತಾಯಿನಾಕಿ ಹೆಂಗ ಹಲೋ ಹಲೋ ಆತರ ಎಲ್ಲ ಮಾಡೋದ್ ಬಿಟ್ಟು ಸರಿ ಮಾತಾಡೋದ್ ಕಲ್ತು ಕಾರ್ ತಂದಿದ್ಯಲ್ವಾ? ಕರೆಕ್ಟ್ ಆಗಿ ಹೇಳ್ಬೇಕು, ನಮ್ಗೆ ಅನ್ನೋರಿಯಲ್ಲ. ಅಲ್ಲ, ಕಾರ್ ತಂದಿದ್ಯಲ್ವಾ? ನಮ್ಮ ಮಗರು ನಾವಲ್ಲ. ಮುಚ್ಚಲೇ ಬಾಯಿ. ಅದನ್ನ ತೊಳಸಿ ಪೂಜೆ ಮಾಡ್ತಿದ್ಯೇನೋ? ಇಲ್ಲ ಸ್ವಾಮಿ, ತಂದ ನಿಲ್ಸಿ ಕೆಲಸ ಆಯ್ತು ಹುಡುಗ. ಈಗ ಎಲ್ಲಿದ್ಯೋ? ಬಿಜಿಪಾಳ್ಯ ಸರ್ಕಲ್ ಅಲ್ಲಿ ಇದ್ದೀನಿ. ಅಲ್ಲೇನ್ ಮಾಡ್ತಿದ್ಯಾ? ಏನೋ ಇನ್ಶೂರೆನ್ಸ್ ಮಾಡ್ಬೇಕು ಅಂತ ಅಂದ್ರು, ಅದಕ್ಕೆ ಬಂದಿದ್ದೀನಿ ಸ್ವಾಮಿ. ಯಾರ್ಯಾರು? ಅಲ್ಲ, ಇಲ್ಲಿ ಇದು ಅದೇ ನಮ್ಗೆ ಅಂಗಡಿ, ಸೇವಿಂಗ್ ಅಂಗಡಿ. ಆಯ್ತು. ಊಟ ಮಾಡ್ದನೋ? ಇಲ್ಲ ಸ್ವಾಮಿ, ಮತ್ತರಿಂದ ಏನೋ ಊಟ ಮಾಡಿಲ್ಲ. ಯಾಕೋ? ಕಂದ ನಮ್ಮ ತುಳ್ಳ ಊಟ ಮಾಡ್ತೀವಿ, ಹಿಂಗೆಲ್ಲ ಇದು ಮಾಡ್ಕೊಂಡ್ರು. ಕಂದ ಹೇಳಿ ಸ್ವಾಮಿ, ಒಂದು ತಾಯಿನಾಯ್ಕ ಕಂದ
ಸೋಲ್ಡ್ ಕಂದ ನೀನು ಅಲ್ಲ ಕಣೋ. ಹೇಳ್ರಿ ಯಾವ ನಮ್ಮ ಅಜ್ಜಿ ಹೇಳ್ರಿ. ಹಲೋ, ಹಾ ನಮ್ಮ ಅಜ್ಜಿ ಬ್ಯಾಂಕಿಗೆ ಹೋಗಿತ್ತಂತೆ. ಹಾ ನಮ್ಮ ಅಜ್ಜಿ ಬ್ಯಾಂಕಿಗೆ ಹೋಗಿತ್ತಂತೆ. ಹಾ ಬ್ಯಾಂಕಿಗೆ ಹೋಗಿ ಅಕೌಂಟ್ ನಂಬರ್ ಹಾಕ್ಸ್ಕೊಡಪ್ಪ ಅಂದ್ರೆ ಅಕೌಂಟ್ ನಂಬರ್ ಎಲ್ಲ ಹಾಕ್ಸ್ಕೊಟ್ಟಿ, ಹಾ ಅಜ್ಜಿ ನೀನ್ ಎಲ್ಲಿ ಸಿಕ್ತಿ ಹೇಳು, ರಾತ್ರಿ ಹೊತ್ತು ನಮ್ ಬರ್ತೀನಿ, ನೀನ್ ಒಬ್ಳೆ ಮನೆ ಕಳ್ತಿ ಅಂತ ತಿಕಾಲ ಇಸ್ಕೊಳ್ರಿ. ನಮ್ಮ ಅಜ್ಜಿದು ತಿಕಾಲ ಇಸ್ಕಿ ಕಳ್ಸೋನಿ. ಅವಜ್ಜಿ ತಿಕ್ಕ ನೋವು ಅಂತ ಅವಾಗಲಿಂದ ಬಡ್ಕಂತ ಐತೆ. ಆತರ ಕೆಲಸ ಮಾಡ್ತಾರಣ? ಮನೆ ಬರಲ್ಲ ಏ ಮಾಡರ್ತೇನ್ರಿ. ಅಕೌಂಟ್ ನಂಬರ್ ಕೇಳ್ತಾನೆ, ಅಕೌಂಟ್ ನಂಬರ್ ಹಾಕ್ಬಿಡ್ತೇನೆ. ನಮ್ಮವ್ರು ಯಾರು ಇದು ಬಂದ್ರು ದುಡ್ಡು ಇಟ್ಕೊಳಕ್ಕೆ ಬ್ಯಾಂಕಾಗಿ ನಮ್ಮ ಅಜ್ಜಿತ್ ಅವ್ರು ಇಸ್ಕೊತೀನಿ ಅಂತ ಫೋನ್ ಮಾಡ್ತಾರಲ್ಲ ಲೆಕ್ಕ ಹಾಕ್ರೆ. ಹಲೋ, ನಮ್ಮ ಬೆಟ್ಟಬಿ ಅಲ್ವಾ? ಮುಗಿಬೇಕಾಯ್ತು ನೀವು ಚೆನ್ನಾಗಿ. ಹಲೋ ಅಣ್ಣ ನರಸಿಂಹಣ್ಣ. ಅಣ್ಣ ಪುಣ್ಯಕಾಯ್ತು ಯಾರು? ಹಲೋ ನರಸಿಂಹಣ್ಣ. ಓ ನಾನ್ರಿ ಮುದ್ಗೇರಿ ರಾಜಣ್ಣ. ಹೇಳಿ ಸರ್. ನೀನು ಫುಲ್ ಕ್ಯಾನ್ವಾಸ್ ಮಾಡಬೇಕು. ಆಯ್ತು ಸ್ವಾಮಿ. ನಾವೇನೆ 150 ಜನ ಹುಡುಗರು ಬರ್ತೀವಿ. ಆಯ್ತು ಸ್ವಾಮಿ. ಪಾಂಪ್ಲೆಟ್ ಎಲ್ಲ ಒಡ್ಸ್ಕೊಡ್ತೀನಿ. ಆಯ್ತು ಸ್ವಾಮಿ. ಎಲೆಕ್ಷನ್ ದುಡ್ಡು, ಊಟ, 3 ಹೊತ್ತು ಊಟ, ತಿಂಡಿ, ಕ್ಯಾನ್ವಾಸು, ಆಮೇಲೆ ಡೋಲ್ ಹೊಡೆಯೋರ್ಗೆ ಲಾಸ್ಟ್ ಬೂತಿನ ಖರ್ಚೆಲ್ಲ ನಂದೇ. ಎಷ್ಟನ ಆಗ್ಲಿ ನೋಡೋ, ನಾನ್ ಕೈಯಿಂದ 350 ರೂಪಾಯಿ ಕೊಡ್ತೀನಿ. 350 ರೂಪಾಯಿ ₹1 ಮಿಗಿಸ್ಕೊಂಬ್ರೆ ಎಲ್ಲ ಖರ್ಚು ಮಾಡ್ಬಿಡು. ನೀನ್ ಎಲ್ಲ ಚೆನ್ನಾಗಿ ಯಾವ ಉಚ್ಚಾಸ 350 ರೂಪಾಯಿ ಕೊಡ್ತೀನಿ. ಫುಲ್ ₹1 ಮಡಿಕೊಂಬೇಡ. 350 ರೂಪಾಯಿ ₹1 ಮಾಡಿಕೊಂಡು ಖರ್ಚು ಮಾಡೋಣ. ಎಲ್ಲ ಖರ್ಚು ಮಾಡಿ ನೀನ್ ಗೆಲ್ಬೇಕಷ್ಟೇ. ಎಷ್ಟು ಕೊಡ್ತೀರಾ? 350 ಸಾಕಾಗಲ್ವಾ? 350 ಇಲ್ಲ ಬರ್ತಿದ್ರೆ ನೋಡಿ ಗ್ಯಾಪ್ ಹೇಳಿ. 350 350 ಕೊಡ್ತೀನಿ. ₹1000 ಕೊಡ್ತೀವಿ. ಹೆಚ್ಚಿಗೆ ಕುಡಿದ್ಬಿಟ್ಟು ಊಟ ಮಾಡ್ಬಿಟ್ಟು ಮನೆಗೆ ಎಲ್ಲ ಅರ್ಜೆಂಟಾಗಿ ಸಾಯಂಗ್ ಹೋಗಿ ಮನೆ ಮಲಿಕೊಂಬಿಡಿ. 350 ಕೊಡ್ಬೇಡ, ನನ್ ಗುಂಡು ಕೊಡ್ಬೇಡ. ಹೆಚ್ಚಿಗೆ ಮನೆ ಮಲಿಕೊಂಬಿಡು. ನೀನು 1000 ರೂಪಾಯಿ ಕೊಡಿವಂತೆ, ನನಗ್ ಕೊಡ್ಬೇಡ. 350 ಒಂದ್ ನಿಮಿಷ, ನನಗ್ ಕೊಡ್ಬೇಡ. ಕೊಡ್ತೀರಾ? ಒಂದ್ ನಿಮಿಷ ಹೇಳದ್, ನೀನು 1000 ರೂಪಾಯಿ ಕೊಡ್ತೀನಿ ಅಂದಲ್ಲ, ನನಗ್ ಕೊಡ್ಬೇಡ. 1000 ರೂಪಾಯಿ ಅವಳು ಯಾವಳಗ ನಂಬಿಸ್ಬಿಟ್ಟು ಮಗು ಉಡ್ಸ್ಬಿಟ್ಟು ಮೋಸ ಮಾಡಿ ಬಂದಿದ್ದೀರ, ಅಲ್ಲಿಗೆ ಅವಳಿಗೆ ಕೊಡು. ಓಟಾಗ್ತಾರೆ ಮನೆ ನಮ್ಮನೆ ಬಿಡ್ತಾರೆ ನನ್ನ ಮಗ ಅಂತ. ನಾವ್ ಆ ಗುಂಪರಲ್ಲ. ನಿಮ್ಮನೆಗೂ ಹೆಣ್ಮಕ್ಳವೆ, ನಿಮ್ಮನೆಗೂ ಹೆಣ್ಮಕ್ಳಿಗೆ ಹಿಂಗ್ ಮಾಡಿದ್ರೆ ನೀವು ಸಹಿಸ್ಕೊಂತೀರಾ? ಪೂಜೆ ಮಾಡ್ದ ಪೂಜೆ ಮಾಡ್ದಾರ ಇಲ್ಲ. ಏನಕ್ಕೆ? ಹಲೋ ಹಲೋ ಹಲೋ, ಗುರುಭ್ಯೋ ನಮಃ. ಜೋರಾಗಪ್ಪ, ಗುರುಭ್ಯೋ ನಮಃ. ಕೇಳಿಸ್ತಾ ಇಲ್ಲ, ಜೋರಾಗಿ ಹೇಳು. ದೇವಿ ಕೇಳಿಸ್ಬೇಕು. ಗುರುಭ್ಯೋ ನಮಃ. ಹಲೋ ಹಲೋ, ಮಹಾಕಾರ್ಯ ಮಹಾಕಾರ್ಯ ಕಾರ್ಯ ಏನಪ್ಪ? ಏನ್ ಸಮಯ? ಯತ್ನ ಕಾರ್ಯ ಯತ್ನ ಕಾರ್ಯ ಫಲಸಿದ್ಧಂ ಫಲಶುದ್ಧಾರ್ಥಂ. ಹಲೋ ಹಲೋ, ಏನಪ್ಪಾ ಗೊತ್ತಾಗಲ್ಲ ನಿನಗೆ? ಪೂಜೆ ಮಾಡ್ಬೇಕು, ಮಂತ್ರ ಹೇಳ್ಬೇಕು ಅಂತ. ದೇವಸ್ಥಾನಕ್ಕೆ ಹೋಯ್ತೀವಿ ಸ್ವಾಮಿ. ಅದ್ನೇ ಮಾಡ್ಬೇಕು ತಾನೇ ನೀನು? ಮಾಡ್ದು. ಏನ್ ಮಾಡ್ದೆ? ಅದೇ ಯತ್ನ ಕಾರ್ಯ. ಹೇಳು ಜೋರಾಗಿ, ಮಂತ್ರ ಹೇಳ್ಕೊಟ್ಟಿರೋದು. ಇಲ್ಲೆಲ್ಲ ಕಾರ ಮನೆ ಕಡೆ ಕಾರ ಬರ್ತಾ ಇದ್ದೀನಿ ಸ್ವಾಮಿ. ಹೇಳು ಜೋರಾಗಿ, ಅಲ್ಲೇ ಏನಾಗಲ್ಲ, ಭಜನೆ ಮಾಡ್ದಂಗ ಆಗುತ್ತೆ. ಅವ್ರದ್ದು ಇಲ್ಲಿ ಬೈದವ್ರ ತಳಿ ಒಂದ್ ಸ್ವಲ್ಪ ಊರಿಗೆ ಹೋಗಿ ಮಾಡ್ತೀನಿ ಸ್ವಾಮಿ. ಹೇಳಪ್ಪ, ಮಲಗ್ಬೇಕು, ಧ್ಯಾನ ಮಾಡ್ಬೇಕಿನ್ನು. ಹಲೋ ಹಲೋ, ಗುರುಭ್ಯೋ ನಮಃ. ಗುರುಭ್ಯೋ ನಮಃ. ಜೋರಾಗಿ ಹೇಳು.
ಗುರುಭ್ಯೋ ನಮಃ. ನೀನ್ ಹೇಳೋದ್ 4 ಜನ ಕೇಳಿಸ್ಕೊಬೇಕು, ಹಂಗ ಹೇಳು. ಇಲ್ಲಿ 20 ಜನ ಕೇಳಿಸ್ತೈತೆ. ಗುರುಭ್ಯೋ ನಮಃ. ಸರಿ ಹೇಳ್ಬೇಕು ಸ್ವಾಮಿ, ಜೋರಾಗಿ ಹೇಳ್ತಾನೆ. ಎಷ್ಟು ಸರಿ ಹೇಳ್ಬೇಕು ಜೋರ? ಒಂದೇ ಸರಿ ಹೇಳಿ, ಹೇಳ್ತಾನೆ. 11 ಸತಿ ಹೇಳಪ್ಪ. ಸರಿ ಅಂತ ಹೇಳ್ಸ್ಕೊಂತೀನಿ. ಗುರುಭ್ಯೋ ನಮಃ. ಹೇಳು ಹೇಳು. ಗುರುಭ್ಯೋ ನಮಃ. 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 6 ಸಲ ಆಯ್ತು. ಇನ್ನು ಹೇಳು. ನೀನ್ 6 ಸರಿ ಆಯ್ತು. ನೀನ್ ಹೇಳಕ್ಕೆ 5 ಸರಿ ಇಲ್ಲ ಬಳೆ ಮಗನೇ. 6 ಸಲ ಹೇಳಿದ್ರೆ ಅವ್ರಿಗೆ ಹೇಳ್ತಾನೆ. ಹೇಳ ಇನ್ನ 5 ಸರಿ ಹೇಳಪ್ಪ. ಇವನು ಯಾರು ಮನೆ ಕಂಡಿದ್ರ ನಂಗೆ. ಗುರುಭ್ಯೋ ನಮಃ. ಒಂದು ಗುರುಭ್ಯೋ ನಮಃ. ಗುರುಭ್ಯೋ ನಮಃ. ಗುರುಭ್ಯೋ ನಮಃ. ಇನ್ 3 ಸರಿ ಹೇಳ್ಬೇಕು. ಹೇಳು. ಗುರುಭ್ಯೋ ನಮಃ. ಗುರುಭ್ಯೋ ನಮಃ. ಗುರುಭ್ಯೋ ನಮಃ. ಹಲೋ ಹಲೋ. ಹೇಳ್ತಾರೆ ಸ್ವಾಮಿ, ನೀವ್ ಹೆಂಗಾರ ಮಾಡಿ ಮಗನ್ಗೆ ಅವ್ರ ಹೆಂಡತಿಗೂ ಇವ್ರಿಗೂ ಏನಾರ ಸಂಸಾರದಲ್ಲಿ ಬಿರುಕು ಉಂಟು ಮಾಡಿಸ್ಬೇಕಲ್ಲ. ಅಲ್ಲ ಸ್ವಾಮಿ, ಏನಪ್ಪ ಹೇಳಿದ್ ನೀನು? ಇಲ್ಲಿ ಕಾರಲ್ಲಿ ಬರ್ತಾ ಇದ್ದೆ ಸ್ವಾಮಿ. ಈಗ ಎತ್ತವ್ರೆ ಅಂತವ್ರೆ. ಇಲ್ಲಿ ಮಾಡ್ತಾ ಇದ್ದೀರಾ ನೀವು? ಇಲ್ಲ ಸ್ವಾಮಿ, ಇಲ್ಲಿ ಏನೋ ಇದು ಅವ್ರವ್ರ ಯಾರೋ ಮಾತಾಡ್ತಾವ್ರೆ. ಕಾರಲ್ಲಿ ಇದು ಡಿಸ್ಟರ್ಬ್ ಆಗುತ್ತೆ ಸ್ವಾಮಿ. ಬೆಳಗ್ಗೆ ಹೇಳಿದ್ಮೇಲೆ ಹಂಗೆ ಹೇಳ್ಬೇಕಾಗುತ್ತೆ ನೋಡಿ, ಮಾಡ್ಬೇಕಾಗುತ್ತೆ ನಿಮಗೆ. ಏನು ಬೇಡ ಸ್ವಾಮಿ, ಅಲ್ಲಿ ಹಾಗೆ ಇದು ಮಾಡಿದ್ರೆ ಸರಿಯಾಗಿ ನೀವು ಇದ್ರಾಗ ಅದೆಂತದ್ದು ಗಂಜಾ ಮಗ ಗುಂಜಾ ಮಗ ಮಾಡಿ ಗಂಜಾ ಮಗ ಹೋಗಿ ಅಲ್ಟೋಯ್ತು ಸ್ವಾಮಿ ಉತ್ಸವ. ಬರೋದಾಗ ಹಂಗೆ ಆಕ್ಸಿಡೆಂಟ್ ಆಗ್ಬೋದು ನಿಮ್ಗೆ. ಕೇಳಿ ನಮ್ ಡ್ರೈವರ್ ಸಾಹೇಬ್ರು ಎಲ್ಲ ತೂರ್ಕೊಂಡು ಹೋಗಿ ಇದ್ರೊಳಗೆ ತಮಿಳ್ನಾಡು ನೀರೊಳಗೆ. ಅಲ್ಲಿ ಮಂಜಕ್ಕೆ ಹೋಗಿ ಕೈ ಮುಗಿತೀನಿ ನಡಿ ಸ್ವಾಮಿ. ಎಷ್ಟೊತ್ತಿ ಹೇಳ್ದೆ? ಬಲ್ಮುರಿ ಎಷ್ಟು ಸಲ? 11 ಸಲ ಹೇಳ್ದೆ ಸ್ವಾಮಿ. ಎಲ್ರಿ ಎಷ್ಟೊತ್ತಿ ಹೇಳಿದ್ರಿ? ಊಟ ಮಾಡಿರ ಸ್ವಾಮಿ ನೀವು? ಇನ್ನ ಮಾಡಿಲ್ಲ, ನಾವು ಊಟ ಮಾಡಲ್ಲ ಅಂತ ಗೊತ್ತಿಲ್ವ ನಿಮ್ಗೆ? ಊಟ ಮಾಡ್ತಾರ. 20 ಸಲ ಹೇಳಿದೀನಿ, ಇನ್ನು ಎಷ್ಟು ಸಲ ಹೇಳು ಅಂತ. ಬಲ್ಮುರಿ ಪಾಸ್ ಹೋಗಿ ಹೇಳು. ಬಲ್ಪುರಿ ಎಂತದ? ಬಲ್ಮುರಿ ಪಾಲ್ಸ್ ಹೋಗಿ ಬಂದಿದ್ದೀವಿ ಸ್ವಾಮಿ. ಮನೆ ತಗ ಹೋಗಿ ಹೇಳ್ತೀನಿ ಸ್ವಾಮಿ. ನನ್ನ ನಂಬರಿಗೆ ಮಾಡಿ. ಯಾರಿಗೆ ಮಾಡಿರೋದು? ನಮ್ ದೊಡ್ಡಪ್ಪ ನನ್ ದೊಡ್ಡಪ್ಪ ಅಲ್ಲ. ಯಾರು ಮತ್ತಿ ನೀನು? ನನ್ ನಡ್ಸ್ಕೊಂಡು ಫೋನ್ ಎತ್ಕೊಂಡ್ ನೋಡು. ನಮ್ಮನ್ನ ನಮ್ ದೊಡ್ಡಪ್ಪನ ಏನೋ ಮಾಡಿ ಸಾಯಾಕ್ಬಿಟ್ಟು ಅನ್ಕಂಡ್ರಿ. ಇವನು ಸಾಯಾಕ್ಬಿಟ್ಟವನೇ. ನಮ್ ದೊಡ್ಡಪ್ಪನ ಸಾಯಾಕ್ಬಿಟ್ಟು ಮೊಬೈಲ್ ಕಿತ್ಕೊಂಡ್ಬಿಟ್ಟವನ ಇವನು. ಇವ್ನು ಯಾರೋ ನಮ್ ದೊಡ್ಡಪ್ಪನ ಸಾಯಾಕ್ಬಿಟ್ಟವನೇ ಅನ್ಕಂಡ್ರಿ. ನಮ್ ದೊಡ್ಡಪ್ಪ ನೀವ್ ಯಾರು ಹೇಳಿ? ನಾವು ಗುಲ್ಜಾರ್ ಮೊಹಮ್ಮದ್. ಮೊಬೈಲ್ ಕಿತ್ಕೊಂಡ್ಬಿಡ್ತೀನಿ ಸ್ಯಾಟ್ರ. ನನ್ನ ಕೈ ಹಿಡ್ಕೊಂಡ್ ಬರಕ್ ನನ್ನ ಕೈಲಾಗಲ್ಲ, ಮೊಬೈಲ್ ಕಿತ್ಕೊಂಡ್ಬಿಡ್ತೀನಿ ನಾನು. ಎಲ್ಲಿದ್ದೀಯ? ಮೊಬೈಲ್ ಕತ್ಬಿಟ್ಟು ಕಳ್ಳನ್ ಮಾಡ್ಕೊಂಡ. ಯಾಕೆ ಗುಡ್ಲಮ್ಮಬಾರ್ದು? ಗುಡ್ಲಮ್ಮಬಾರ್ದು. ಮೊಬೈಲ್ ಕತ್ಕೊಂಡಿದ್ದೀನಿ ಮಾಡಿ ನೋಡು. ನನಗೆ ನಾನು ಕೊಟ್ಟ ಮಾತಾಡೋಣ. ಯಾಕಡ ಕೆಟ್ಟ ಮಾತು ಮಾತಾಡ್ತೀಯ? ಒಳ್ಳೆ ಮಾತು ಮಾತಾಡೋಣ. ಕೆಟ್ಟ ಮನೆಗೆ ಬೆಂಕಿ ಇಟ್ಟು ಒಳ್ಳೆ ಮಾತಾಡ್ತಾರೆ ನೀವು. ಒಳ್ಳೆ ಮಾತು ಮಾತಾಡೋಣ. ಯಾಕಣ ಯಾವ ನಾವಿಬ್ರು ಅಂಟಮ್ರಿದ್ದಂಗಿದ್ದೀವಿ. ಯಾಕಣ ಅಲ್ಕೊಂಡ್ ಮಾತಾಡ್ತೀಯ? ನಾವಿಬ್ರು ಅಂಟಮ್ರಿದ್ದಂಗಿದ್ದೀವಿ. ಎಷ್ಟು ಮನೆ ಬೆಂಕಿ ಇಟ್ಕೊಂಡಿದ್ಯಾ ನೀನು? ಅಲ್ಲ ಕಣೋ, ನೀನು ಟೂರ್ ಹೋಗ್ತೀಯ ಹೇಳಿ ಅವಾಗ ತಿಪ್ಪೂರ್ ಹೋಗ್ತೀರ, ಹಂಗ ಹೋಗ್ತೀಯ ಇಲ್ಲ ಟೂರ್ ಹೋಗ್ತೀರ ಅಂತ ಕೇಳಿದೆ.
ಅಲ್ಲ ನೀನು ಅಮ್ಮ ಹಲೋ ಅಲ್ಲ ಅಪ್ಪ ಅಂದ್ಬಿಟ್ಟಿದ್ದೆ ನೀನು ಏನೋ ಗೊತ್ತಿಲ್ಲ, ನಮ್ಮ ಅಮ್ಮನ್ ಕೇಳ್ಬೇಕಣ್ಣ. ನಮ್ಮನ್ನ ನಮ್ಮ ಅಮ್ಮನ್ ಕೇಳ್ಬೇಕಲ್ವಾ? ಅಲ್ಲ ನಮ್ಮನ್ನ ಕಾಲ್ ಮಾಡ್ತೀಯ, ನಮ್ ಬಂದಿರ್ತೀರಾ? ಅಲ್ಲ ನಾವು ನೀನೇ ಹೇಳಿದ್ದು ನಮ್ಮ ಮನೆ ಟೂರ್ಗೆ ಹೋಗ್ತೀನಿ ಅಂತ ಹೇಳಿ, ಅವಾಗ ತಿಪ್ಪೂರ್ಗೆ ಹೋಗ್ತೀನಿ ಅಂತೆಲ್ಲ, ಅದಕ್ಕೆ ನಿಜವಾಗ್ಲೂ ಟೂರ್ ಹೋಗ್ತೀಯಲ್ಲ ಅಂತ ತಿಪ್ಪೂರ್ಗೆ ಹೋಗ್ತೀಯ ಅಂತ ಕೇಳ್ದೆ. ಇವರೇ ನಾಚ್ಕಳಿಕ್ ಆಗ್ತಾವ್ರ, ಅಕ್ಕ ಆಚ್ಕಳಿಕ್ ಹೋಗ್ಬೋದೈತೆ. ಅಲ್ಲ ಅಕ್ಕ ಏನೋ ಆಚ್ಕಳಿಕ್ ಹೋಗ್ಬಿಟ್ಟಿರ್ತಾರೆ, ಅದಕ್ಕೆ ಹಿಂದೆಲ್ಲ ಕಳ್ಕೊಂಡ ನಾವು ಹಿಂದಿಲ್ಲ ಅಣ್ಣ. ಡ್ರಾಯರ್ ಹೋದ್ರೆ ಸಿಕ್ಕಿದೆ ಜೀವನ. ಅಲ್ಲಣ್ಣ ನೀನು ಸಲ ಟೂರ್ ಹೋಗ್ತೀನಿ ಅಂತ ಹೋಗ್ತಿದ್ದಲ್ಲ, ಅದನ್ನೇ ಅಲ್ಲ ಅಲ್ಲಣ್ಣ ಅವಾಗ ಒಂದ್ಸರಿ ವಾಲೆ ಮಾಡ್ಸ್ಕೊಂಡ್ ಕೊಟ್ಟಿದ್ದಲ್ಲ ರತ್ನಮ್ಮಂಗೆ. ಒಂದೊಂದಿರಲ್ಲ ಮಳೆ ಮಡಿಕೊಂಡು ನೋಡಲ್ಲ ಅಲೋ ಕಾರಣ ಸಿಕ್ಬಿಟ್ಟಿದ್ದೀನ ಅಣ್ಣ. ಅದನ್ನ ಮಮ್ಮದ್ ಯಾವ ಯಾಕಡೆ ಈ ತರ ಬೈತಿದ್ಯಾ? ಇಲ್ಲ ಕೊಡ್ತೀಯ, ನಿನ್ ಕಾಲ ಕೊಡ್ತೀನಿ ಅಣ್ಣ. ನೀವು ಕರೆಕ್ಟ್ ಆಗಿ ನೀನ್ ಮಾತಾಡೋದ್ ಕಲ್ತ್ಕೊ. ನೀನು ನನ್ನ ಕರ್ಕೊಂಡೋಗಿದ್ದಲ್ಲ ಆ ತಿಪ್ಟೂರ್ನ ಈ ಕಡೆ ಹಳ್ಳಿ ಒಳಿಕೆ ಬಲಗಡಿಗೆ ಹೋಗಿ ಅಲ್ಲಿ ಬೋರ್ವೆಲ್ ಆಯ್ತು. ಅನ್ನ ತಿನ್ನ ಮಾತಾಡು, ಒಂದೇ ಒಂದ್ ನಿಮಿಷ ಹೊತ್ತು ಏನು ಅಂತ ಮಾತಾಡಕ್ಕೆ ಬಿಡು ಕೊಟ್ಟೇನೆ ನೀನು. ನೀನ್ ನ್ಯಾಯ ಮಾಡಕ್ಕೆ ಅನ್ನ ತಿನ್ನೋದು ಹೇಳಕ್ಕೆ ಇಲ್ಲಿ ನ್ಯಾಯ ಮಾಡಕ್ ನಮ್ಮನ್ನ ಯಾಕೆ ಇಲ್ಲಿ ಮಾತಾಡ್ತಿದ್ದೀವಿ, ನಾನು ನ್ಯಾಯ ಮಾಡಕ್ ಇಲ್ಲಿ ನ್ಯಾಯ ಮಾಡಕ್ಕೆ ಕರ್ದಿದ್ವಲ್ಲ, ನೀವ್ ಬರ್ಬೇಕಾದ್ರೆ ನಾವು ಅವರೆಲ್ಲ ಕಲ್ತ್ರಿ ಬೇರೆಯವರು. ನಾವು ನರಸಿಂಹರಾಜು ಅಂತ, ನಾವು ಸೋಮರೆಡ್ಡಿ ಎಲ್ಲ ನಾವು ಅಂತ ಹೇಳ್ಬೇಕು. ನೀನ್ ಇಷ್ಟ ನಾವು ಜನಕ್ಕೆ ಬಿಡು ಕೊಟ್ರ ಒಂದೇ ಸಮ ಮಾತಾಡಿರಿ. ಯಾವ್ದೋ ರಾಂಗ್ ನಂಬರ್ ಮಾಡಿದ್ರು ನೋಡಿ, ಯಾವ್ದೋ ರಾಂಗ್ ನಂಬರ್ ಮಾಡಿದ್ರೆ ನಾವು ನ್ಯಾಯ ಮಾಡೋಲ್ಲ. ಈಗ ನನ್ನ ಮುಸ್ಲಿಂ ಇಬ್ಬರ ಮಕ್ಳು ಕೊರೋನಾ ಬಂದು ಬರ್ಬೋದಲ್ವಲ್ಲ, ತಾಯಿನ ನಮ್ ನೋಡಿ ಒಂದು ತಲೆ ಕೆಡಿಸ್ಕೊಂಡು ಹಲೋ ಕಂಡಿದೀನಿ ಬಾ ಹಂಗೆ ಹಿಂಗೆ ಅಂತ ಏನೇನೋ ಫೋನ್ ಮಾಡ್ರು. ನಮ್ಮ ಮನೆಗೆಲ್ಲ ಕೇಳಿಸ್ಕೊಂಡಿದ್ರು. ಅದ್ಯಾವ್ದೋ ಅವ್ರ ತಮ್ಮಗ್ ಬೇರೆ ಏನೋ ಒಂಚೂರು ಗಾಡಿ ಆಕ್ಸಿಡೆಂಟ್ ಆಗಿ ಅಲ್ಲೆಲ್ಲ ಮುರಿದೋಗಿದ್ದು. ಆ ಸಿಕ್ಕಿದ್ದು ಈ ಸಿಕ್ಕಿದ್ದು ತಗೊಂಡು ನಮ್ಮ ರಾತ್ರಿ ತೂಳು ನೀರು ಇಲ್ದಂಗೆ ಹಾಕಿ ಸಾಯ್ತೇವೆ. ನಮ್ಗೆ ಏನ್ ಮಾಡತ್ತ ಈಗ ನೀನು ಅದೆಲ್ಲ ಅದು ನನ್ನ ಮನೆಯಲ್ಲ ಸರಿ ಮಾಡಿದ್ದೆ. ನೀನು ಬಂದು ನನ್ನ ಹತ್ರ ಬಳೆ ರೆಡಿ ಆಗೈತೆ ಅದು. ಸ್ವಾಮಿ ಏನ್ ಸ್ವಾಮಿ ಇದೇನು ಇದು ಅದೇಂತ ಸಿದ್ಧಗಂಗೆ ಶೃಂಗೇರಿ ಮಠ, ಆಮೇಲೆ ನಿಮ್ಮ ಮಠಕ್ಕೆ ಅದು ಮೀನ್ ಇರತ್ತೆ ಜಾಗ ದಾಟ್ರೆ ನೀರ ಮನೆ ಕೆಟ್ಟೋತ್ರ ಬರೋಕೆ ಇಲ್ಲಿ ತುಮಕೂರ್ ಹತ್ರ ಹಳ್ಳಿ ನಮ್ದು. ಮಳೆ ಆಗ್ತಾ ಇದೆ ಸ್ವಾಮಿ, ಸ್ನಾನ ಮಳೆ ಆಗ್ತಾ ಇದ್ರೆ ಆ ಕಡೆ ಮಳೆ ನಮ್ ಕಡೆ ತುಂಬಾ ಮಳೆ ಬರ್ತಾ ಇದೆ. ಸೌಂಡ್ ಕೇಳಿಸ್ತಾ ಇದೆ ಮಳೆದು. ಫುಲ್ ಮಳೆ ಬರ್ತಾ ಇದೆ. ರಾತ್ರಿಯಿಂದ ಫುಲ್ ಮಳೆ ಮಠದಲ್ಲಿ. ಈಗ ಒಂದ್ ಕೆಲ್ಸ ಮಾಡಪ್ಪ, ಏನ್ ಸರ್ ನೀನ್ ಬರಕ್ ಆಗ್ಲಿಲ್ಲ ಅಂತ ಅಂದ್ರೆ ಅದು ದಕ್ಷಿಣೆ ಅಂತ ಹಾಕ್ಬೇಕಾಗುತ್ತೆ. ಯಾಕಂದ್ರೆ ಗುರುದಕ್ಷಿಣೆ ಅಂತ ಕೊಡ್ಬೇಕಾಗುತ್ತೆ. ಅದೇ ಇಲ್ಲಿ ಇದು ಇಲ್ಲಿ ಯಾರೋ ಒಬ್ರು ಶ್ರೀನಿವಾಸ ಅಂತ ಅವ್ರಿ ನಮ್ಮೂರ್ ಪಕ್ಕ ಬೆಳ್ಳಾವಿಗೆ ಎಲ್ಲ ಇದು ತೋರ್ಸ್ಕೊಟ್ರೆ ಮಾಡಿಸ್ಕೊಡ್ತಾರೆ. 5,000 ರೂಪಾಯಿ ಕೊಡುವಂತ ಅಂತವ್ರಿ. ಸುದ್ದಿ ಬರ್ದಂಗ್ ಮಾಡ್ತೀವಿ, 5,000 ರೂಪಾಯಿ ಕೊಡುವಂತ ಅಂತವ್ರಿ. ನೀನು 5,000 ಕೊಡ್ಬೇಡ, ಏನು ಕೊಡ್ಬೇಡ. 300 ರೂಪಾಯಿನ ನಾನು ಅಕೌಂಟ್ ನಂಬರ್ ಕೊಡ್ತೀನಿ. ಅದನ್ನ ಅದ್ರೊಳಗೆ ಹಾಕು. ನಿನ್ಗೆ ಬಳೆ ಅದೆಲ್ಲ ಕೊರಿಯರ್ ಆಗಿ ನಿನ್ ಮನೆ ಕಳಿಸ್ಕೊಡ್ತೀನಿ. ಒಳ್ಳೆ ಸ್ವಾಮಿ, ದೊಡ್ಡ ಮಾತು. ಕಳಿಸ್ತೀನಿ, ಇವತ್ತೇ ಕಳಿಸ್ತೀನಿ ಸ್ವಾಮಿ. 300 ರೂಪಾಯಿನ ಕಳಿಸ್ಬೇಕು. ತಡಿ ಒಂದ್ ನಿಮಿಷ.
ಅವ್ರು ಬಳೆದು ಎಷ್ಟಾಗುತ್ತಪ್ಪ? ಬಳೆದು ಆಮೇಲೆ ಬಳೆ, ಅಕ್ಷತೆ, ಒಂದು ಕಾಯಿ ಕಟ್ಲು ಅಲ್ವಾ? ಅಷ್ಟು ಮೂರು ನೋಡಪ್ಪ. ನರಸಿಂಹರಾಜು, ಮನೆಗೆ, ಹೊಸ ಮನೆಗೆ ಅಕ್ಷತೆ ಕೇಳಿದ್ಯಲ್ವಾ? ಅಕ್ಷತೆ, ಆಮೇಲೆ ನಿನ್ಗೆ ಹಲೋ 95 96 ಕೆಜಿ ಇದ್ದೀನಿ ಸ್ವಾಮಿ. ಒಟ್ಟಾಗಿ 90 ಕೆಜಿ ಮೇಲಿದ್ದೀನಿ. ದಪ್ಪ ಇದ್ದೀವಿ ಬೆಳೆ. ಅಕ್ಷತೆ, ಆಮೇಲೆ ನಿನ್ಗೆ ಬಳೆ, ಆಮೇಲೆ ಮನೆ ಕಟ್ಲೆಕಾಯಿ, ಅದು 3 ಹಾಕ್ಬೇಕಾಗುತ್ತೆ. ನಮ್ದು ಅಕೌಂಟ್ ನಂಬರ್ ಇಲ್ಲ. ನಮ್ಮ ಶಿಷ್ಯರದ್ದು ನಂಬರ್ ಕೊಡ್ತೀನಿ, ಇವ್ರದ್ದು ಅವ್ರ ಅಕೌಂಟ್ ನಂಬರ್ಗೆ ಹಾಕ್ಬಿಟ್ರಿ ನೀವು. 501 ರೂಪಾಯಿ ಹಾಕ್ಬಿಡ್ರಿ. 500 ರೂಪಾಯಿ ಹಾಕ್ಬಿಡ್ರಿ. ನಿಮ್ಗೆ ನಾಳೆ ಕಟ್ಲೆಕಾಯಿ, ಅದು ಬಳೆ, ಅದೆಲ್ಲ ಬರುತ್ತೆ. ಇವಾಗಲೇ ಹಾಕ್ತೀನಿ. ಇಲ್ಲ ಈಗ ಆಗಲ್ಲ, ಬ್ಯಾಂಕಿನ ಟೈಮ್ಗೆ ಹಾಕ್ರಿ. ಆಯ್ತು 10:15 ನಾನು ಫೋನ್ ಮಾಡ್ತೀನಿ. ಕಾರ್ಪೊರೇಷನ್ ಬ್ಯಾಂಕು. ಇವಾಗ ನಮ್ಮ ಮನೆಯವ್ರ ಕೈ ಕೊಡೋದ್ರೆ ಹಿಂಗೆ ಅವರಲ್ಲಿ ಏನು ತಪ್ಪಿಲ್ಲ, ಹಿಂಗೆ ಅವ್ರಿಗೆ ದೋಷ ಹಂಗ ಆಡ್ತಾ ಐತೆ ಅಂತ ಏನ್ ಹೇಳ್ತೀರ? ಆಯ್ತು ಕೊಡಪ್ಪ, ಹೇಳ್ತೀನಿ. ಏನು ಇವಾಗ ಸ್ವಲ್ಪ ಹೊತ್ತು ಬಿಟ್ಟು ಆಣೆ ಮಾಡಿರ್ತಾರೆ ಇದು ಅದೇ ಸಿಟ್ಟು. ಅದೇ ಅವ್ರ ತಮ್ಮರ್ತ ಮಾತಾಡ್ತಾವ್ರಿ ಫೋನಾಗಿ. ಹೌದಾ? ಆಯ್ತು ಮಾಡಪ್ಪ. ಗುರುಭ್ಯೋ ನಮಃ. ಹಲೋ, ಐ ಲವ್ ಯು ಕಣ್ರಿ. ಅರೆ ಅವ್ರಂತೂ ಹಳ್ಳಿ ಗುಗ್ಗು ಕಣ್ರಿ, ಗೊತ್ತಾಗಲ್ಲ ನಿಮ್ ಹೆಂಗಸರಿಗೆ. ಹೋಗ್ಲಿ, ತಿಂಡಿ ತಿಂದ್ರೇನ್ರಿ? ತಿಂಡಿ ತಿಂದ್ರೇನ್ರಿ? ಅಲ್ಲ, ನಾನು ಚಪಾತಿ ಮಾಡಿ ಮಟ್ಟ ಪಲ್ಯ ಮಾಡಿದೀನಿ ಕಣ್ರಿ. ಬನ್ರಿ ಮನೆಗೆ. ನನ್ಗೆ ರಾತ್ರಿ ಎಲ್ಲ ನಿದ್ದೆ ಬರ್ಲಿಲ್ಲ, ಅದಕ್ಕೆ ಫೋನೇ ಮಾಡ್ಲಿಲ್ಲ ಕಣ್ರಿ ನಾನು. ಅದಕ್ಕೆ ಇಷ್ಟೊತ್ತಕ ಜಗಳ ಆಡಿ ಸುಸ್ತಾಗ್ಬಿಟ್ಟಿದೀನಿ ಕಣ್ರಿ. ನನ್ ಮಗ ಈಗ ಕೊಡ್ತೀನಿ ಆಗ ಕೊಡ್ತೀನಿ ಅಂತಾನೆ. ಬನ್ರಿ. ಅದು ಒಂದ್ ಕೆಲ್ಸ ಕಣ್ರಿ, ಅವ್ರಿಗೆ ಸಂತೋಷ ಕೊಡೋದು. ಅಲ್ಲ ರೀ, ಸಂತೋಷ ಕೊಡ್ತಾರೆ. ನಾಯಿ ಕೊಟ್ಟರೆ ಸಂತೋಷ ಹೋಗು. ಅಲ್ಲ ರೀ, ಅಂತ ದೇವತೆಗಳೇ ರಂಬೆ, ಊರ್ವಶಿ, ಮೆನ್ಕುಂತವ ಸಂತೋಷ ಪಡ್ತಾರೆ. ನಾವು ಸಂತೋಷ ಕೊಟ್ರೆ ಏನ್ರಿ? ಬನ್ರಿ, ಯಾವಾಗ ಬರ್ತೀರಾ? ಸಾಯಂಕಾಲ ಬರ್ತೀರಾ? ಮಗು ಬೇರೆ ಅಪ್ಪ ಅಪ್ಪ ಅಂತ ಕೇಳ್ದೇನೆ ಐತೆ. ಅವಳು ವಾಟ್ಸಪ್ಗೆಲ್ಲ ನಿಮ್ ಫೋಟೋ ನೋಡ್ಬಿಟ್ಟವಳಲ್ಲ, ಯಾವಾಗ ಬರುತ್ತಪ್ಪ ಯಾವಾಗ ಬರುತ್ತೆ ಅಂತ ಕೇಳ್ತಾನೆ ಅವಳೆ. ನೀವೇ ತಾನೇ ಅಪ್ಪ, ನಿಮ್ಮನ್ ಬಿಟ್ಟು ಯಾರನ್ನ ತೋರಿಸ್ಲಿ ನಾನು ಅವಳಿಗೆ? ನೀವೇ ಹುಡ್ಸಿರೋರು, ನೀವೇ ಹಿಂಗ್ ಕೇಳಿದ್ರೆ ಏನ್ ಹೇಳಿ ನಾನು? ಅಲ್ಲ ರೀ, ಹೆಣ್ಮಕ್ಳಿಗೆ ಇಷ್ಟೊಂದು ಅನ್ಯಾಯ ಮಾಡ್ಬಾರ್ದು ಕಣ್ರಿ. ಒಂದ್ ಮಗುನು ಕೊಟ್ಟು ಜೀವನಕ್ಕೂ ಏನು ಕೊಡಲ್ಲ ಅಂದ್ರೆ
ಅದೆಲ್ಲ ಹೇಳ್ತೀನಿ ಕರೆಕ್ಟ್ ಆಗಿ. ಅಲ್ಲ ಮತ್ತೆ ಅವನು ಎಷ್ಟು ಬೋರ್ ಮಾಡೋದು ಅಲ್ಲ ರೀ, ನಿಮ್ ಮೇಲೆ ಪ್ರೀತಿ ಇರಕ್ಕೆ ತಾನೇ ಮಾಡ್ತಾ ಇರೋದು. ಅವ್ರು ಯಾರ್ಯಾರು ಅವ್ರ ಹೆಸರು ಹೇಳ್ರಿ, ಯಾರ್ಯಾರು ಮಾಡ್ಕೊಂಡಿರ ಹೆಸರು ಹೇಳ್ರಿ. ಸಮಯ ಹೇಳಪ್ಪ. ಯಾವ ಹಾಸ್ಪಿಟ್ಲಿಗೆ ಸೇರಿದ್ ಹೇಳಿ, ನಾನು ಅಲ್ಲಿಗೆ ಬಂದ್ಬಿಡ್ತೀನಿ. ಆಸ್ಪತ್ರೆ ಅಲ್ಲ ಕಣ, ಮಗ ಯಾರು ತಿಕ್ಲ ಆಸ್ಪತ್ರೆ ಮಗ, ಇವ್ರು ಎಲ್ಲ ತಿಕ್ಕಿ ಹಿಡಿದಿರೋದು, ನನ್ನ ತಿಕ್ಕಿ ಹಿಡಿತಾರೆ. ಯಾಕೋ ಎಲ್ಲ ತಿಕ್ಕಿ ಹಿಡಿಗಳು ಇವ್ರು. ನನಗೂ ಯಾಕೋ ಎಲ್ಲ ತಿಕ್ಕಿ ಹಿಡಿಯಂಗ್ ಕಾಣ್ತದೆ. ಹಲೋ, ಕಾಂಗ್ರೆಸ್ ಬತ್ತೀಯ ಅಣ್ಣ? ಸ್ವಾಮಿ, ಇನ್ನ ಮಕ್ಳು ಸಿಕ್ತಾವ ಸ್ವಾಮಿ, ನಮಗೆ ತಲೆ ಕೆಡಿಸ್ಬೇಡಿ, ಕೈ ಮುಗಿತೀವಿ, ನಮಗೆ ಫೋನ್ ಮಾಡ್ಬೇಡಿ. ಇನ್ನ ಚಿಕ್ಕ ಮಕ್ಳು ಮದುವೆ ಮಾಡ್ಬೇಕು, ಖಂಡಿತ ಫೋನ್ ಮಾಡ್ಬೇಡಿ. ಯಾರೇ ತಿಕ್ಕಿದಂಗ ಆಗುತ್ತೆ ನನಗೂ. ಅಣ್ಣ ದಯವಿಟ್ಟು ನಿನ್ ಕಾಲ್ ಮುಗಿತೀನಿ, ನನ್ನ ಮಗಳು ಮದುವೆ ಫಿಕ್ಸ್ ಮಾಡಿದ್ದೀನಿ. ದಯವಿಟ್ಟು ಯಾವ್ದಾರ ಒಂದೇ ಒಂದ್ ಹಾಕ ಪರಂಗಿ ಗಿಡಕ ನಾ ಗಿರಾಕಿ ಕರ್ಕೊಂಬರೋಣ. ಅಣ್ಣ 5 ಗಂಟೆಗೆ ಯಾಕಂದ್ರೆ ಬೆಳಗಿನ ಜಾವ ಹಿಂಗಾಡ್ತಿದೀಯಾ? ಸ್ವಾಮಿ, ನಾನು ತಿಕ್ಲಿಯಾಗಿಲ್ಲ, ಮೊದ್ಲು ಕಮ್ಮಿ ಮಾಡ್ಬಿಡಿ ಸ್ವಾಮಿ, ಯಾಕೆ ಬೀಚ್ ರೈಸ್ ಆಗ್ತಾ ಇತ್ತು ನಂಗೆ. ಅಲ್ಲ ಅಣ್ಣ, ಬೆಳಗಿನ ಜಾವ 5 ಗಂಟೆಗೆ ಯಾಕೆ ಹಿಂಗಾಡ್ತಿದ್ಯಾ ನೀನು? ಬಳಗಡೆ ಅಡಿಗೆ ಸ್ವಾಮಿ ಆಮೇಲೆ ಏನ್ ಮಾಡೋದು, ನಮ್ಗೆ ಅಲ್ಲೇ ಯಾಕೋ ಉದ್ಯೋಗ ಬಡ್ಕಂತ ಇದು. ಅಣ್ಣ ಅಣ್ಣ ಅಲ್ಲ ಸ್ವಾಮಿ, ನರಸಿಂಹಣ್ಣ ಓ ಯಾಕಣ್ಣ? ಅವ್ರ ಯಾರು ಪಕ್ಕ ಇರೋದು ಸ್ವಲ್ಪ ಗಡಿ ಕೆಲ ಕಳಿಸ್ತಾನೆ. ಎಲ್ಲಿ ಯಾವ ಹಾಸ್ಪಿಟ್ಲಲ್ಲಿ ಇರೋದು ಅಣ್ಣ? ಯಾವ ಹಾಸ್ಪಿಟ್ಲಲ್ಲಿ ಇರೋದು? ನಾನು ವಿಧಾನಸೌಧದಲ್ಲಿ ಇರೋದು. ಓಹೋ, ಎಲ್ಲ ಇದು ಸೀನಿಯರ್ ತಿಕ್ಲಿ, ಅದು ಪಂಚಾರ್ನ ತಿಕ್ಲಿ ಬಂದಿರೋದು. ನಾನು ವಿಧಾನಸೌಧದಲ್ಲಿ ಇನ್ನು ಮನೆ ಕಂಡಿದ್ದೀನಿ. ಬಾಕ್ಲು ನೀರೆಲ್ಲ ಹಾಕಿ ರಂಗೋಲಿ ಎಲ್ಲ ಬಿಟ್ಟವ್ರೆ ವಿಧಾನಸೌಧಕ್ಕೆ. ನನ್ನ ಮಗ ಕೊಟ್ಟ ನಂಬರ್ ಟ್ರೈನ್ ಆಯ್ತು. ಹಲೋ, ಮನೆಗಿನಿಂದ ಆಚೆ ಇಟ್ಟು ಆಗ್ತಾರೆ. ಅಣ್ಣ ಅಣ್ಣ ರಾತ್ರಿ ಕರೆಂಟ್ ಇಲ್ಲ ಕಂಗ ನಮ್ಮ ಮನೆಗೆ. ವಿಧಾನಸೌಧದಲ್ಲಿ ನಮ್ಮ ಮನೆ ಈಗ ವಿಧಾನಸೌಧದಲ್ಲಿ ಮನೆನಾ? ನಮ್ಮ ಮನೆ ವಿಧಾನಸೌಧ ಕಣ. ಅಲ್ಲಿ ಬಾಂಬೆಲಿ ಐತಲ್ಲ ವಿಧಾನಸೌಧ. ಗಿಡ ಪರಂಗಿ ಗಿಡ ವಿಧಾನಸೌಧ ಪಕ್ಕ ನಮ್ದು ಹಿಂದ್ಗಡೆದೆ, ಎಲ್ಲ ನಮ್ದೇನೆ ಅದು. ಖಂಡಿತ ನನ್ಗೆ ಅಣ್ಣ ಮಾತಾಡೋಣ ಜೋರಾಗಿ ನೀನು. ಇನ್ನ ಇಲ್ಲೆಲ್ಲ ಇದೆಲ್ಲ ಸೊಳ್ಳಿ ಅಂತ ಗೂಡಿಸ್ಕೊಂಡ್ ಕುಂತವ್ರಿ, ಇಲ್ಲಿ ನಮ್ಮ ಮಕ್ಕಳು ಕೊಡ್ತಾರೆ. ಅಣ್ಣ ಚಳಿ ಹಾಲೆ ಮಧ್ಯಾಹ್ನ 3 ಗಂಟೆ ಆಯ್ತಲ್ಲ ಅಣ್ಣ. ಖಂಡಿತ ಸುತ್ತು ಆಸ್ಪತ್ರೆ ಯಾಕಣ್ಣ ಸರ್ಕಳ ಮಗ, ಯಾಕಣ್ಣ ಹಿಂಗಾಡ್ತಿದ್ಯಾ? ಪರಕೆ ಕಸ ಗುಡ್ಸ ಪರಕೆ ತಗೊಂಬತ್ತಾರ ನಮ್ಮ ಮನೆಗೆ, ಅದಕ್ಕೆ ಖಂಡಿತ ಮಾಡ್ಬೇಡಿ. ಅಲ್ಲ ಖಂಡಿತ ಮಾಡಲ್ಲ ಅಣ್ಣ. ಏನ್ ಟ್ರಕ್ಕಿದ್ ನೀವು? ಯಾಕೋ ತಲೆ ಸುತ್ತಾಗುತ್ತೆ, ಪಕ್ಕ ಪಕ್ಕ ನಗ. ಮಧ್ಯಾಹ್ನ 3 ಗಂಟೆ ಆದ್ರೂ ಮನೆ ಕಂಡಿದ್ದೀರಲ್ಲ ನೀವು, ನಿಮ್ಗೇನ್ ಬುದ್ಧಿ ಐತಾ ಇಲ್ವಾ? ಇನ್ನು ಎಲ್ಲ ಇನ್ನು ಗೂಡಿಸ್ಕೊಂಡ್ ಅಲ್ಲೇ ಇದು ಈರೆಕ್ಕಿ ತಲೆ ಎತ್ತಿದಲ್ಲ ಈಚ್ಕಂಗ್ ಇಕ್ಕಿಂಗ್ ಕುಂತವ್ರೆಲ್ಲ ನಮ್ಮ ಇದ್ರಾಗ ಗಟ್ಟಿ ಒಳಗೆ. ಒಬ್ರು ಈಚೆ ತಲೆ ತೋರಿಸ್ತಾ ಇಲ್ಲ ಕರೆಗೆ. 3 ಗಂಟೆ ಆಯ್ತಲ್ಲ ನಿಮ್ಗೆ?
ಈಗ ಎಷ್ಟು ಟೈಮ್ ಅಣ್ಣ? ಈಗ 5:45 6 ಗಂಟೆ ಆಯ್ತು ಸ್ವಾಮಿ. ಬೆಳಗ್ಗೆನ ಸಾಯಂಕಾಲನ? ಎಷ್ಟು ಗಂಟೆ ಮಗ? 6 ಗಂಟೆ 20 ನಿಮಿಷ ಸ್ವಾಮಿ. ಬೆಳಗ್ಗೆನ ಸಾಯಂಕಾಲನ ಅಣ್ಣ? ಓಯ್ ಇದು ಬಲ್ಗಡಿಗೆ ಎದ್ದಿಲ್ಲ ನಾವು. ಬೆಳಿಗ್ಗೆನಾ? ಹೌದಾ? ಬೆಳಿಗ್ಗೆನೆ ಇವಾಗ ಇನ್ನು ಯಾಕೆ ಅಡಿಕಿದ್ದೆ ಮಗ? ಯಾಕೆ ಅಡಿಕಿದ್ದೆ ನಾನು? ಅಣ್ಣ 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 ಓ ಈಗ ಬೆಳಿಗ್ಗೆ 6 ಗಂಟೆನಣ್ಣ? ಹಲೋ 6 ಅದೆಷ್ಟು ಹೇಳಿದ್ ಮರ್ತೇ ಹೋಯ್ತು. 6 ಗಂಟೆ ಆಗೈತಿ. 6 ಗಂಟೆ ಮೇಲೆ ಆಯ್ತು ಅಣ್ಣ. ನಮ್ಮನೆ ತಾವ್ ಇನ್ನ 3 ಗಂಟೆ ಅಣ್ಣ ಮಧ್ಯಾಹ್ನ. ಈಗ ವಿಧಾನಸೌಧ ನಮ್ಮ ಮನೆ ಅಲ್ಲ. ಈಗ 3 ಗಂಟೆ ಟೈಮು. ನಾವ್ ಅಲ್ಲೇ ಊಟ ಮಾಡ್ತಾ ಇದೀವಿ ಮಧ್ಯಾಹ್ನದ್ದು. ನೀವು ಸ್ವಲ್ಪ ನೀವು ಫೋನ್ ನಮಗ್ ಮಾರ್ದಂಗ ಆಗ್ಬಿಟ್ರೆ ಅಚ್ಚುಕಟ್ಟಾಗಿ ಹೋಗಿ ಬಾತ್ರೂಮ್ಗೆ ಹೋಗಿ ಬರ್ತೀನಿ ನಾನು ಅಷ್ಟೇ. ಇಲ್ಲೇ ಹೋಗಿವಂತೆ ಬಾ, ನಮ್ಮನೆಗೆ ಹೋಗಿವಂತೆ ಬಾರಣ್ಣ ಬೆಂಗಳೂರಿಗೆ. ಈಗ ಅಣ್ಣ ನುಗ್ಗೆಕಾಯಿ ಗಿಡದು ಪರಂಗಿ ಗಿಡದ ಗಿರಾಕಿ ಕರ್ಕೊಂಬತ್ತೀಯಾ? ಹಲೋ ಹಲೋ ನಮ್ದು ನುಗ್ಗೆ ಗಿಡ, ಪರಂಗಿ ಗಿಡ, ಇದು ಕಾಂಗ್ರೆಸ್ ಗಿಡ, ದಾಸವಾಳ ಗಿಡ, ಯಾತ್ರದ ಏನ್ರ ವ್ಯಾಪಾರನು ನಾವು ಮಾಡಲ್ಲ ಸ್ವಾಮಿ. ನಮಗೆ ಫೋನ್ ಮಾಡ್ಬೇಡಿ. ಕಾಂಗ್ರೆಸ್ ಗಿಡದನ್ನ ಕರ್ಕೊಂಬ, ಮೂಗ್ ಬಟ್ಕ್ ಹೋಗುತ್ತದು ಕಾಂಗ್ರೆಸ್ ಗಿಡದ ಹೂವ. ಒಳ್ಳೆ ಕಮಿಷನ್ ಕೊಡ್ತೀನಿ ನಿಂಗೆ. ಮಾತಾಡೋದು ಒಂದ ಮಾಡಂಗ ಆಯ್ತಾ? ಒಂದ ಮಾಡ್ಬೇಕು ನಾನು. ಅಲ್ಲ ಕಾಂಗ್ರೆಸ್ ಗಿಡದ ಗಿರಾಕಿ ಕರ್ಕೊಂಬತ್ತಿ ಇವತ್ತು. ಯಾಕೆ ಅಡಿಗೆ ಇದ್ದೆ ಮಗ ನಾನು? ಅಣ್ಣ ನರಸಿಂಹಣ್ಣ ನರಸಿಂಹಣ್ಣ ಯಾಕೆ ಅಡಿಗೆ ಇದ್ದೆ ಅನ್ನೋದು ಗೊತ್ತಾಗ್ಲಿಲ್ಲ ನನಗೆ. ನರಸಿಂಹಣ್ಣ ಹಲೋ ಸ್ವಾಮಿ ಪರಮಾತ್ಮ. ಹಲೋ 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 ಅಣ್ಣ ಕಾಂಗ್ರೆಸ್ ಗಿಡದ ಗಿರಾಕಿ ಕರ್ಕೊಂಬತ್ತಿ ಇವತ್ತು. ಸ್ವಾಮಿ ಹೇಳಿ. ಕಾಂಗ್ರೆಸ್ ಎಲ್ಲ ನೆಲ ಕಟ್ಟಿ ಐತೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟವ್ರೆ. ಇವರು ಪರಂಗಿ ಗಿಡ ವಾಸ್ಕಲ್ಲು ಕಿಟಕಿ ಕದ ಅದಕ್ಕೆಲ್ಲ ಹೋಗುತ್ತೆ. ಪರಂಗಿ ಗಿಡ ನುಗ್ಗೆ ಗಿಡ ಅವೆಲ್ಲ. ಪರಂಗಿ ಗಿಡದಾಗ ಹಾಲ್ ಬಂದಂಗೆ ಇವರು JDS ಇವ್ರು ಕುಮಾರಸ್ವಾಮಿ ಗೋಳಾಡಿ ಪರಂಗಿ ಗಿಡ ಎಲ್ಲ ಒಣಗೋಗಿವೆ. ನುಗ್ಗೆ ಗಿಡ ನುಗ್ಗೆ ಗಿಡ ಒಂದ್ ನೇತಾಡ್ತಾ ಇತ್ತು ಯಡಿಯೂರಪ್ಪರು. ಹಂಗಾಗಿನ ಅವ್ರಿಗೆ ಫೋನ್ ಮಾಡಿ ಕೇಳ್ಬಿಡಿ ಇವ್ರು ಯಡಿಯೂರಪ್ಪರಿಗೆ. ನೀನು ಒಳ್ಳೆ ಬಿಸ್ನೆಸ್ ಮ್ಯಾನ್, ನೀನು ಕರ್ಕೊಂಬರೇ ಸುಮ್ನೆ. ನಾನು ಸ್ವಲ್ಪ ಬಲಗಡೆಗೆ ಅವಕಾಶ ಮಾಡ್ಕೊಡ್ತೀರ? ನಿಮ್ಮ ಸಾಷ್ಟಾಂಗ ನಮಸ್ಕಾರಗಳು ಮಾಡ್ತೀನಿ ನಾನು. ಎಲ್ಲ ಮನೆ ಕೇಳ್ರಿ. ಎಲ್ಲ ಮಧ್ಯಾಹ್ನ 3 ಗಂಟೆಗೆ ಏನ್ ಗೆದ್ದಿದ್ದೀರಾ? ಎಲ್ಲ ಮನೆ ಕೇಳ್ರಿ. ಹಲೋ ಬಿಡು. ಹಲೋ 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 ನನ್ಗೆ ದೊಣ್ಣೆ ತಂಡು ಹೊಡೆದ್ಬಿಟ್ಟು ಹೊಟ್ಟೋದ ಕಣ್ರಿ. ಇಲ್ಲೇ ಅವ್ರಿ ನನ್ನ ಬರ್ರಿ ಕಾಪಾಡ್ರಿ. ನನ್ ಹೆಂಗಾರ ಮಾಡಿ ಜೀವ ಉಳಿಸ್ರಿ ಅಂದ್ರೆ ಉಳಿಸ್ರಿ, ನನ್ನ ಉಳಿಸ್ರಿ. ಬಿಡೋದು ನಾವೆಲ್ಲ ಬಿಟ್ಬಿಟ್ಟಿದೀನಿ ಅಂತಂದ್ರು. ದೊಣ್ಣೆ ಮುರ್ಕೊಂಡ್ ಹೊಡೆದ್ಬಿಟ್ಟ ಅಂದ್ರೆ ಇಲ್ಲಿ ನಾವೆಲ್ಲ ಅಲ್ಲ ರೀ. ಅವ್ನ ಯಾರೋ ಬಂದಿದ್ದ ಕೃಷ್ಣಮೂರ್ತಿ ಅಂತ ಮೊದ್ಲು ಬತ್ತಿದ್ದ ಅವನು. ಈಗ ನಾವೆಲ್ಲ ಬಿಟ್ಟಿದೀನಿ, ನಮ್ಮ ಮದ್ವೆ ಆಗಿದೀನಿ ನರಸಿಂಹರಾಜು ಬಳ್ಳಾಪುರ ಅನ್ನೋರ್ಗೆ ಅಂತ ಅಂದ್ರೆ ಇದ್ ಮಾಡ್ತಾನೆ. ಪೊಲಿಟಿಷಿಯನ್ ಕಂಪ್ಲೇಂಟ್ ಕೊಡ್ಲಾ ಅಂದ್ರೆ ಅಮ್ಮನ ಹಾಕಿ ನನ್ನ ಯಾಕಂದ್ರೆ ಅಂತೀಯ? ನಿನ್ ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ. ನನ್ನ ಯಾಕೆ ಹೇಳಿ ನನ್ನೆಲ್ಲ ಹಾಳು ಮಾಡಿ ಹಾಕಿ ಊರಾಗಿರೋ ಹೆಣ್ಣು ಮಕ್ಳೆಲ್ಲ ಎದ್ರಿಕಂತಾರ. ನನ್ ಕಂಡ್ರೆ ಹಂಗ್ ಮಾಡಿದ್ರಲ್ಲ ಮೋ ನೀನ್ ಸಹಾಯ ಹಾಕಿ ಹಂಗಾರ ಸತ್ತೋಗಿವಲ್ಲ ನೀನು. ನಾನ್ ಪೊಲಿಟಿಷಿಯನ್ಗೆ ಹೋಗ್ತಾ ಇದ್ದೀನಿ ಅಂದ್ರೆ ಯಾವ ಸ್ಟೇಷನ್ಗೆ ಹೋಗ್ಬೇಕು? ಈಗ ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ಸುಮ್ಮ ಮಣಿಕಂಬರು ಅಲ್ಲಿ ಇದ್ರ ಮೇಲೆ ಪಟ್ಟೆ ಮೇಲೆ ತಿರ್ಗಾ ಬಂದ. ಹೊಡಿಬೇಡ 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 ಹೊಡಿಬೇಡ. ಅಲ್ಲ
ಅಯ್ಯೋ ಯಾಕೆ ನಮ್ಗೆ ಏನ್ ಕರ್ಮ ಮಾಡಿದ್ವಿ ಅಂತ ಹೇಳ ಅಮ್ಮ ಇಲ್ಲಿ ಆಚೆ ಕಡೆ ಬೈಕಣಂಗಿಲ್ಲ ಜನ ಎಲ್ಲ ಕೇಳಿಸ್ಕೊಂತಾರೆ. ಅಮ್ಮ ಅಮ್ಮ ಹಲೋ ಹಲೋ ಐ ಎಲ್ಲ ಇರೋದ್ ನಿನ್ನ ಲೈ ನಿಮ್ ಅಣ್ತಂದ್ರಿಗೆ ಯಾರಿಗಾರ ಫೋನ್ ಮಾಡಮ್ಮ. ನಿಮ್ ಅಣ್ತಂದ್ರಿಗೆ ಯಾರಿಗಾರ ಫೋನ್ ಮಾಡಮ್ಮ. ನಮ್ಗೆ ಯಾಕೆ ಫೋನ್ ಮಾಡಿ ನಮ್ ಮನೆ ಹಾಳು ಮಾಡ್ತೀಯ? ಕೃಷ್ಣಮೂರ್ತಿ ನಿಮ್ಮ ಕೃಷ್ಣಮೂರ್ತಿ ಸ್ಟಾರ್ಟ್ ಇಕ್ಕ ನಿಮ್ಮ ತಲೆಡಿದ್ ನನ್ ಮಗನೇ. ಐ ಎಲ್ಲಿದ್ಯಲ್ಲ ನನ್ ಮಗನೇ ಬರ್ಜಿ ತಗೊಂಡ್ ಇಟ್ಟು ಬಂದ್ಬಿಡ್ತೀನಿ. 100-200 ರೂಪಾಯಿ ಕಲಿತಿದ್ದೆ, ಈಗ ಚೆನ್ನಾಗ್ ದುಡ್ಡು ಮಾಡ್ಕೊಂಡ್ ನಮ್ಗೆ ರೋಪ್ಗೆ ಐತಿಯಾ? ಯಾಕೆ ನಿಮ್ಮ ಬೆಂಗ್ಸೇನ ನಿಮ್ಮ ಅಪ್ಪನ್ ಜಮೀನ್ ಮಾಡ್ಕೊಟ್ಟಿದ್ಯಾ? ಯಾವಾಗ ಅವಾಗ ಕರ್ಕೊಂಬಂದ್ ಬಿಡ್ತೀನಿ. ಏಯ್ ಕರೆಕ್ಟ್ ಟವರ್ ಇರ್ತಾ ಬಂದ ಏನಿಲ್ಲ ಜೈಲ್ಗೆ ಹೋದ್ ಪರವಾಗಿಲ್ಲ ಬಂದ್ ಬರ್ಜಿ ಹಾಕ್ಬಿಡ್ತೀನಿ ಸಾಯಣ ಹಾಕ್ಯ. ಏನಿಲ್ಲ ಬಂದ್ರೆ ಸಿಟ್ಟು ಹಾಕ್ಕೊಂಡ್ ಬಂದ್ ಕತ್ರಿಸಿ ಹಾಕಿ ಬಂದ್ಬಿಡ್ತೀನಿ. ಅಲ್ಲೋ ಅಂದ್ರೆ ಬನ್ನಿ ಅಂದ್ರೆ ನೀವು ಹೆಂಗನ ಮಾಡಿ ಗಾಡಿ ತಂದ್ ಬನ್ನಿ ಅಂದ್ರೆ ನಿಮ್ಮಮ್ಮನ್ ನಿಂತಿ ಬಿಟ್ಟಿರ್ತೀನಿ. ನಿಮ್ಮಮ್ಮನ ನೀನ್ ಯಾರ ಮಗ ನೀನ್ ನನ್ಗೆ? ಅಲ್ಲ ಅಂದ್ರೆ ನಾನು ಅಂದ್ರೆ ಲಲ್ಲಿ ಬನ್ನಿ ಅಂದ್ರೆ ಜಲ್ದಿ ಬನ್ನಿ, ನನ್ ಕಾಪಾಡ್ಕೊಳ್ಳಿ, ನಾನ್ ಬ್ಯಾಡ್ವ ನಿಮ್ಗೆ. ಅಯ್ಯ ನಿಮ್ಮ ಫೋನ್ ಇತ್ತು ಹೆಂಗ ನಿಮ್ಮ ಚಿನ್ನಾಲ್ ಮುಂದೆ ನೀವು ತಾಯಿನಾಕೆ ನನ್ನಾಕೆ ಇದು ಮಾಡ್ತೀಯ? ನನ್ ಜೀವ ನೀನು, ನನ್ ಚಿನ್ನ, ಬಾ ಹೆಂಗನ ಮಾಡಿ ಕಾಪಾಡ್ಕೋ. ಇವತ್ತು ಚೆನ್ನಾಗಿ ಬಾ, ಇವತ್ತು ಹೆಂಗನ ಮಜಾ ಮಾಡಿವಂತೆ ಬಾ, ಇವನ್ಗೆ ಹೊಡೆದಿ ಕಳ್ಸಿವಂತೆ ಬಾ. ಯಾಕೆ ನೀವು ಸೇರ್ಕೊಂಡು ಹೇಳಿಕಕ್ಕ ನೀವು ಮಾತಾಡ್ಕೊಂಡು? ಇಲ್ಲ ಅಂದ್ರೆ ಆತರ ಏನಿಲ್ಲ, ಬನ್ನಿ ಅಂದ್ರೆ ಬನ್ನಿ. ನನ್ ಜೀವ, ನನ್ ಪ್ರಾಣ, ನನ್ ಬಂಗಾರ, ನನ್ ಚಿನ್ನು, ನನ್ ರನ್ನ ಎಲ್ಲ ನೀನೆ. ಯಾಕೆ ಅಲ್ಲಿ ಬಂದ ಹೇಳ್ಕೊಂಡು ಇಬ್ರು ಸೇರ್ಕೊಂಡು ಕುಡಿಯಕೊಂಡು ಯಾಕ ನನ್ನ? ಇಲ್ಲ ಅಂದ್ರೆ ಬನ್ನಿ ಇಬ್ರು, ಯಾಕೆ ನಾವಿಬ್ರು ಸೇರ್ಕೊಂಡು ಅವನ್ಗೆ ಹೊಡೆಯನ್ ಬನ್ನಿ ಕೃಷ್ಣಮೂರ್ತಿಗೆ. ನಮ್ಗೆ ಅಕ್ರಮ ಇಲ್ಲಿ ಹೆಚ್ಚು ಜನ ಎಲ್ಲ ಬಂದ್ ಭಾಗ ಕೇಳಿಸ್ಕೊಂತಾರೆ ನಾವು ಏನೋ ಮಾತಾಡ್ತಾರೆ ಅಂತ. ಬನ್ನಿ ಅಂದ್ರೆ ಇವತ್ತು ನನ್ಗೆ ತುಂಬಾ ನೋವಾಗಿದೆ, ಹೊಡೆದಿದ್ದೇನೆ. ಬನ್ನಿ, ನೀವು ಗಂಡ್ಸಲ್ವಾ ಅಂದ್ರೆ ಬನ್ನಿ. ಗಂಡ್ಸಲ್ವಾ ಅಂತ ಬಂದ್ ಅಲ್ಲಿ ನಿಮ್ ಮನೆ ಬಂದ್ ನನ್ನೇ ಹಿಡ್ಕೊಳಕ್ ಬಂದ ಅಂತ ಎಲ್ಲ ಸೇರಿ ಸಾಕ. ಇಲ್ಲ ಬನ್ನಿ ಅಂದ್ರೆ ನೀವು ಮನೆ ಹತ್ರ ಬರ್ಬೇಡ್ರಿ, ಅಲ್ಲಿ ರೈಲ್ವೆ ಗೇಟ್ ಐತಲ್ಲ, ಹೆಗ್ಗೆರತಾವ, ಆ ರೈಲ್ವೆ ಪಟ್ಟೆ ಐತಲ್ಲ, ಹೆಗ್ಗೆರತಾವ, ನೀಲಗಿರಿ ತೋಪು, ಆ ಕತ್ಲೆ ಒಳಗ್ ಬನ್ರಿ ಒಬ್ರೇನೆ. ಆಯ್ತಾಯ್ತು ಬರ್ತೀನಿ, ಇನ್ನೊಂದ್ ಅರ್ಧ ಗಂಟೆ ಬಿಟ್ಟು ಬರ್ತೀನಿ. ಬಂದಾಗ ಫೋನ್ ಹಾಕು. ಹಲೋ ನಿಮ್ಮ ಅಮ್ಮನ್ ಮಿಂಡ್ರಿ ಹುಟ್ಟಿದ್ ನನ್ ಮಗನೇ. ಅಮ್ಮನ ನೀನ್ ಕರೆಕ್ಟ್ ಆಗಿ ನಿಮ್ ಅಪ್ಪಗೆ ಹುಟ್ಟಿದ್ರಿ ಬಾಲ ಇಲ್ಲಿ ಭೀಮ್ಸ್ ಹತ್ರಕ್ಕೆ ನೀನು. ಅಲ್ಲಿ ಯಾರು ಹೆಣ್ಮಗ ಯಾರು ನಿರಾಪರಾಧಿ ತಕ ಹೋಗಿ ನೀನು ಹೋಗ್ತೀಯಲ್ಲ ನನ್ ಮಗನ್ ನೀನ್ ಬಾಲ ನೀನ್ ಭೀಮ್ಸ್ ಇದ್ರಕ್ ಬಾ ಅಂತಲ್ಲ ಬರ್ತೀನಿ ನಾನು ಅಲ್ಲಿಗೆ. ದುಡ್ಡು ಕೊಟ್ಟಿಲ್ವ ನನ್ಲ ಅವತ್ಲೈ? ನೀನ್ ದುಡ್ಡು ಇಸ್ಕೊಂಡ್ರಲ್ಲ ಅವತ್ತು 100-200 ಕಮಿಷನ್ ನನ್ನ ಹತ್ರ ಟಿಪ್ಸು. ನಿಮ್ಮ ತಲೆ ನನ್ ಮಗನೇ 100-200 ನನ್ ಗುಂಜಿಗಳು 100-200 ತಗೊಂಡು ಜೈಲ್ಗೆ ಹಾಕ್ಬಿಡ್ತೀವಿ. 3 ತಿಂಗಳ ಬೇಲ್ ಸಿಗ್ಬಾರ್ದು ಹಂಗೆ. ಏಯ್ ಮಗನೇ, ಇಲ್ಲಿಗ್ ಬಂದ್ರೆ ಕೈ ಕಾಲು ಮುರ್ದು ಹಾಕ್ಬಿಡ್ತೀವಿ. ನೋಡ್ಬಿಟ್ಟು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ನನ್ ಮಗ ಬರೀ ಚೆಡ್ಡೆ ನಿಂತ್ಕೋಬೇಕು ಜೈಲಾಗೆ. ನೀನ್ ನಾನು ಇಲ್ದಿದಾಗ ಹೋಗ್ತೀಯಾ? ಏನಪ್ಪಾ ಇದಕ್ಕಿದ್ದಂಗೆ ರೀಸರ್ಚ್ ಜಾಸ್ತಿ. ಹೌದಾ? ಹೂಯಕ್ ಹೋಗ್ಬೇಡ, ಬಂದ್ರೆ ಸುಮ್ನೆ ಆಗ್ಬಿಡ ಅಷ್ಟೇನೆ. ಈಗ ನನ್ಗೆ ರೀಸರ್ಚ್ ಆಗಿರೋದೇ ಗೊತ್ತಿಲ್ಲ. ಇದು ಟ್ರಯಲ್ ಎಲ್ಲ ನಂದು ಯಾವ್ದಾಗ ಅಂತ ಮತ್ತೀಗ ಅದ್ರಾಗೆ ಇದ್ಯಾ? ಏನ್ ಮಾಡೋ ಅದಕ್ಕೆ ನೋಡ್ಕೊಂಡು ಈಗ ಹೋಗಿ ಬಾತ್ರೂಮ್ಗೆ ಇದು ಹೆಂಗ್ ಮಾಡೋ ಸ್ವಾಮಿ ಪರಿಹಾರ? ಯಾವ್ದಕ್ಕಪ್ಪ? ಅದೇ ಇದು ಇವ್ರು ನನಗೆ ಟಿಕ್ ಹಿಡ್ದಂಗ ಆಗುತ್ತೆ. ಮೊನ್ನೆ ಸ್ವಲ್ಪ ಒಂದು 1/4 ಲೀಟರ್ ರಕ್ತ ತಲೆಗೆ. ಯಾಕಪ್ಪ? ಇಟ್ಟಿನ ದಪ್ಪಗೆ ಅಲ್ಲ ಇದು ಕಟ್ಟಿ ತಗ್ಲಿತ್ತು ತಲೆಗೆ. ಏನ್ಕೆ? ಹಿಂಗೆ ಮನೆ ನಮ್ದು ರಿಪೇಟ್ ಅಲ್ರ, ಹಿಂಗೆ ಹೋದೆ ವಸ್ತು ತಡೀತು. ಒಂದ್ ನಿಮಿಷ ತಡಿ. ಓಂ ತಾಯಿ ಅಮ್ಮ ಓಂ. ನಿನಗೆ ಏನ್ ವಸ್ಲು ತಟ್ಟಿರೋದಲ್ಲ, ನಿನ್ನ ಮಡದಿ ನಿನ್ನ ಮೇಲೆ ಅಲ್ಲೇ ಮಾಡಿರೋದು. ಕರೆಕ್ಟ್ ಇಟ್ಟಿನ ಜೊತೆ ಹೊಡೆದಿರೋದು. ನನ್ನ ಹತ್ರ ಸುಳ್ಳು ಹೇಳ್ತೀನೋ ಕಂದ?
ಟಿಪ್ಪುಸ್ವಾಮಿ ಅಂತ ನಮ್ಮ ಕೂಗಾಡ್ತಾನೆ. ನನ್ನ ಹತ್ರ ನಾನು ಸುಳ್ಳು ಹೇಳ್ತೀನೋ? ಹೋಗಿ ಸ್ವಾಮಿ ಏನಂತ ಹೇಳೋಣ, ಅದೇನು ಇದು ಪ್ರಶಸ್ತಿ ಪತ್ರ ಪಡ್ಕೊಂಡಿದ್ವಿ ಅದರಿಂದ. ಅವಳಿಗೆ ಎಷ್ಟು ಧೈರ್ಯ ಇರಬೇಕು, ನಿನ್ನ ಮೇಲೆ ಕೈ ಮಾಡ್ಕೊಂತ ಜಸ್ಟ್ ಇರ್ಬೇಕು ಅವಳಿಗೆ. ಈಗಲೇ ಕೈ ಕಾಲೆಲ್ಲ ಬೀಳಿಸ್ಲನು ಅವಳಿಗೆ. ಚೂರು ಹೇಳ್ಬಿಡಿ ಸ್ವಾಮಿ ಅವ್ರಿಗೆ, ಅದೇ ಕೊಡ್ತೀವಿ. ಕೊಡು. ಅದು ಇಷ್ಟಿಂದ ಅಮ್ಮ 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 ನೋಡು ಸಾಂಬು ಅಮ್ಮ 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 ತಾಯಿ ವಿಶಾಲಮ್ಮ ನೋಡಮ್ಮ, ಅವನ್ಗೆ ಒಳ್ಳೆ ದಾರಿಯಲ್ಲಿ ಕರ್ಕೊಂಡ್ ಬಂದಿದೀನಿ. ಅವ್ನ್ಗೆ ಒಳ್ಳೇದಾಗ್ಬೇಕಾದ್ರೆ ನೀನ್ ಯಾಕೆ ಇಷ್ಟೊಂದು ಅಡೆತಡೆ ಮಾಡ್ತೀಯ ಹೇಳು? ಆ ರತ್ನಮ್ಮನ್ ಸವಾಸ ನಮ್ಮ ಯಜಮಾನ್ರು ತೀರೋಗಿ 3 ವರ್ಷ ಆಗಿದೆ. ಅಯ್ಯೋ ಎಲ್ಲಾ ಯಜಮಾನ್ರು ತೀರೋದ್ರಾಗ ಫೋನ್ ಮಾಡ್ತಾರಲ್ಲ ಇವ್ರು. ಆಯ್ತು ಅಲ್ಲಿ ಅಕ್ಕ. ಹಾ ನಮ್ದೇನಾಕ, ನಮ್ದು ಒಂಥರ ಸಂಸ್ಕೃತಿ ಇದು, ಎಲ್ಲಾನು ಗೌರವ ಕೊಟ್ಟು ಮಾತಾಡ್ತದ. ಅಲ್ಲಲ್ಲ, ನೀವು ಅವ್ವ ಅನ್ಬೇಡಿ, ನಂಗೆ ತುಂಬಾ ಇದಾಗುತ್ತೆ. ಅಕ್ಕನೇ ಅಂತ ಬಿಡಿ. ಅಕ್ಕನೇ ಅಂತ ಬಿಡಿ ಅಕ್ಕ. ಅಲ್ಲ, ಅಕ್ಕ ಅನ್ಬೇಡಿ. ನೀವು ತುಂಬಾ ಚೆನ್ನಾಗಿದ್ದೀರಾ ನೋಡೋದಕ್ಕೆ. ನಿಮ್ಗೆ ಮದುವೆ ಆಗಿದೆ ಸರ್ ಅಲ್ಲಿ? ಅಯ್ಯೋ ಆಲೆ ಮದ್ವೆ, ಮಕ್ಳೆಲ್ಲ ಮದ್ವೆ ಮಾಡಿದ್ ಮೊಮ್ಮಕ್ಳು ಅಲ್ಲೇ ತಾತ ಇದ್ದೀನಕ್ಕ. ಇರ್ಲಿ ಪರವಾಗಿಲ್ಲ ಸರ್, ಅದು ನಿಮ್ ಜೀವನ. ಮಕ್ಕಳು ಮೊಮ್ಮಕ್ಳು ಆಗ್ಲಿ ಯಾರು, ನೀವು ನೋಡಕ್ ತುಂಬಾ ಚೆನ್ನಾಗಿದ್ದೀರಾ ಸರ್. ಸರ್ ಏಜು ನಿಮ್ಗೆ? ಏಜ್ 73. ಹೌದಾ? 73. ಆಮೇಲೆ ಇದು 8ನೇ ತಿಂಗಳು ಮಾರರಾಮಿ ಹಬ್ಬ ಟೈಮ್. ನಂದು ಈ ಶುಕ್ರವಾರ ಬಂದ್ರೆ 28 ತುಂಬಿ 29 ಬರುತ್ತೆ. ಈ ಶುಕ್ರವಾರ ಬರ್ಬೇಕು. ಇವತ್ತಿನ ಬುಧವಾರ ಅಲ್ವಾ? ಅಣ್ಣಾರ ಹಾಕಕ್ಕೆ ಎಷ್ಟು ಬೇಗ ತೀರೋಯ್ತು? ಅಣ್ಣಾರ ಹಾಕಕ್ಕೆ ಎಷ್ಟು ಬೇಗ ತೀರೋಯ್ತು? ಅಣ್ಣವರು ಯಾಕೋ ತೀರೋದ್ರು ಆಕ್ಸಿಡೆಂಟ್ ಆಗಿ. ನೀವು 73 ವರ್ಷದಾಗೆ ಹಿಂಗಿದ್ದೀರಲ್ಲ, 23 ವರ್ಷದಾಗೆ? 73 ವರ್ಷ ಅಲ್ರ ನಮ್ದು. 73ನೇ ಇಷ್ಟು ಬಿಟ್ಟಿರೋದು. 73ನೇ ಇಸ್ವಿ ವಯಸ್ಸು ನಿಮ್ಗೆ? ವಯಸ್ಸು ಲೆಕ್ಕ ಹಾಕಿ ಹೇಳ್ರಿ. 73 ಸಡನ್ ಆಗಿ ನಂಗೆ ಹೇಳಕ್ ಬರಲ್ಲ. ಇರ್ಲಿ, ಒಂದ್ 45 ಆಗಿರ್ಬೇಕಲ್ವಾ? 43. 43 ಆಗಿರ್ಬೇಕು. 43 ವಯಸ್ಸಾಗಿ ಹಿಂಗಿದ್ದೀರಲ್ಲ ನೀವು. 23 ವಯಸ್ಸಾಗಿ ಹೆಂಗ್ ಇರ್ಬೋದಾಗಿತ್ತು? ನೀವು ಹೆಂಗಿದ್ರಿ ನೀವು? ಅಕ್ಕ ಅವಾಗ ಎಲ್ಲ ಕುಡ್ದು ಎಲ್ಬೇಕಲ್ಲಿ ಬಿತ್ಕೊಂಡಿ ಅಕ್ಕ. ಅವಾಗೇನು ಕುಡಿದ್ರೆ ಡ್ರಿಂಕ್ಸ್ ಹಾಕ. ಅಲ್ಲ, ನೀವು ಡ್ಯಾನ್ಸ್ ಆಡಿದ್ರಲ್ಲ, ಆ ಪ್ಯಾಂಟ್ ಒಳಗೆ ನಿಮ್ ಸಾಮಾನು ಅಷ್ಟಪ್ಪ ಇತ್ತು. ಇಷ್ಟು ಉಳ್ಳೇರು ಇವರು. ಆಯ್ತಕ್ಕ, ನಮಸ್ಕಾರ. ಅಕ್ಕ ಅನ್ಬೇಡ. ಹಲೋ ಇವರು ಯಾರನ್ನಾಗ್ಲಿ ಗಂಡ್ಸತ್ತೋಗ್ಯಾರು ತುಣ್ಣೆ ಉಣ್ಬೇಕು, ಯಾರನ್ನಾಗ್ಲಿ ಗಂಡ್ಸತ್ತೋಗ್ಯಾರು ತುಣ್ಣೆ ಉಣ್ಬೇಕು, ಯಾರನ್ನಾಗ್ಲಿ ಗಂಡ್ಸತ್ತೋಗ್ಯಾರು ತುಣ್ಣೆ ಉಣ್ಬೇಕು. ಸಾಯ್ನಾಕ್ಯ. ಇದು ನಾವು ಅವಶ್ಯಕತೆ ಇಲ್ಲಕ್ಕ. ಇದು ನಾವು 500 ನಮ್ಗೆಲ್ಲ ಮಾತೆಲ್ಲ ಆಡ್ಬೇಡಿ. ಅಲ್ಲ ನೀವ್ 500? 500 ಸಾಕ. ನಾವು ಅದೆಲ್ಲ ಕೆಟ್ಟ ಮಾತು ನಮ್ಗೆ ಆಡ್ಬೇಡಿ. ನಾವು 500 ಸ್ವಾಮಿ ಪೂಜೆ ಮಾಡ್ತೀವಿ. ಯಾವ ಸ್ವಾಮಿ ಪೂಜೆ ಮಾಡ್ತೀರಾ ಸ್ವಾಮಿ? ಮಾರಮ್ಮನ್ ಪೂಜೆ ಮಾಡ್ತೀವಿ ಸರ್. ಯಾವ ನಿಮ್ಮೂರಲ್ಲೇನಾ? ಆ ಮಾರಮ್ಮನ್ ಮೇಲೆ ಒಂದು ಭಕ್ತಿ ಮಂತ್ರ ಬರುತ್ತಲ್ಲ, ಅದು ಮಂತ್ರ ಹೇಳಿ, ಅದು ಫಸ್ಟ್ನೇ. ಅದು ಕದ್ರಿನಾಥ ಸ್ವಾಮಿ, ಮಂಜುನಾಥೇಶ್ವರ, ಚೌಡೇಶ್ವರಿ, ಚಾಮುಂಡೇಶ್ವರಿ. ನಾನ್ ಹೇಳ್ತಿರೋದು ದೇವ್ರ ಹೆಸರಲ್ಲ, ಮಾರಮ್ಮನ್ ಮಂತ್ರ ಹೇಳ್ರಿ ನೋಡೋಣ. ಕೈ ಮುಗಿಯೋದು ಹಿಂಗೆ, ನಾವು ಹಿಂಗೆ ಹೇಳೋದ್ ಮಂತ್ರ. ಅಲ್ಲಲ್ಲ ರೀ, ಮಂತ್ರ ಹೇಳ್ರಿ ನೀವು. ಏನೋ ನಂಬ್ಕೊಳ್ರಿ, ಸುಳ್ಳು ಹೇಳ್ಬಾರ್ದು. ಪೂಜಾರು ಅಂತ ನೀವ್ ನೋಡಿದ್ರೆ ಪೂಜಾರ ಕಾಣೋದೇ ಇಲ್ಲ. ಯಾವ್ದೋ ರಸಿಕ ಇದ್ದಂಗೆ ಇದ್ದೆ, ರಸಿಕರ ರಾಜ ನೀನು. ರಾಜ ಅಲ್ಲ, ನರಸಿಂಹರಾಜು. ಅದೇ ನರಸಿಂಹರಾಜು. ನೀನ್ ನೋಡಿದ್ರೆ ರಸಿಕ ಕಂಡಂಗ್ ಕಾಣ್ತಿ. ನನ್ನ ಮನ್ಸು ನಂಗೆ ಕದ್ದು ನಂಗೆ ರಾತ್ರಿ ಎಲ್ಲ ನಿದ್ದೆ ಬಂದಿಲ್ಲ ಗೊತ್ತಾ, ನೀನ್ ಡ್ಯಾನ್ಸ್ ನೋಡಿದ್ಮೇಲೆ. ನನ್ಗೂ ನಿಮ್ಗೂ ಸರಿದಲ್ಲ.
ಇವ್ರ ಮೂಲಿ ದುಡ್ಡು ಕೊಡ್ಬೇಕು ರಾಜೇಶ್ ರಾಜೇಶ್ ದುಡ್ಡು ಕೊಡ್ಬೇಕು ರಾಜೇಶ್ ದುಡ್ಡು ಹಲೋ ನಿನ್ ಕೊಡ್ಬೇಕು ಅಂತ ಹುಡುಗಿ ಬಂದಿತ್ತು. ಹಲೋ ಹಲೋ ಮಾತಾಡು ಅಂದ್ರೆ ಇದು ನಮ್ಮ ಇಲ್ಲ ಪೂಜೆಗೆ ಟೈಮ್ ಆಯ್ತು, ಪೂಜೆಗೆ ಹೋಗ್ತಿದ್ರಿ ನಾವು. ಪೂಜೆಗೆ ಹೋಗ್ತಿದ್ದೀರಾ? ಅಲ್ಲ ನನಗೇನ್ ಗೊತ್ತಾ, ಒಂದೇ ಒಂದು ಆಸೆ ಆಗಿದ್ದು ಪ್ಯಾಂಟ್ ಒಳಗೆ ಅಷ್ಟು ದಪ್ಪ ಆಯ್ತವಲ್ಲ, ಇನ್ನು ಹಂಗೆ ಬುಳ್ಳಗ್ ನಿಂತ್ಕೊಂಡ್ರೆ ಹೆಂಗ್ ಕಾಣ್ಬೋದು ನೀವು ಅಂತ ಅಷ್ಟೇನೆ. ಹಲೋ ಹಲೋ, ನಿಮ್ದು ಹಂಗೆ ಒಂದು ಬುಳ್ಳಗಿರೋದು ಒಂದು ಫೋಟೋ ಕಳಿಸ್ತೀರಾ ನನ್ನ ನಂಬರ್ಗೆ? ಹಲೋ ಹಲೋ, ಯಾರು ಅಕ್ಕವ್ರು ಮಾತಾಡ್ತಾ ಇದಾರೆ? ನಿಮ್ಮ ಹೆಂಡತಿನ? ನಿಮ್ಮ ಅಜ್ಜಿ? ನಿಮ್ಮ ಅಜ್ಜಿಯರು ಅಂದ್ರೆ ನಮ್ಮ ಹೆಂಗಸರು, ನಾವು ಅಜ್ಜಿ ಅಂತೀವಿ. ನಾವು ಅಲ್ಲಿ ತಾತ ಆಗಿದ್ದೀವಿ, ಅವ್ರ ಅಜ್ಜಿ. ಕೊಡಿ, ಅಕ್ಕವ್ರನ್ನ ಪರಿಚಯ ಮಾಡ್ಕೊಂತೀನಿ ಕೊಡಿ. ನನಗ್ ಗೊತ್ತಿಲ್ಲ, ನಿನಗ್ ಗೊತ್ತಿರೋರೇನೋ ಮಾತಾಡ. ಅಕ್ಕ ಅಕ್ಕ ಅಕ್ಕವ್ರೆ, ಅಕ್ಕ ನಾನು ಹರಿಹರದಿಂದ ಮಾತಾಡ್ತಿರೋದು, ವಂಜಾಕ್ಷಿ ಅಂತ. ವನಜಾಕ್ಷಿ? ವನಜಾಕ್ಷಿ. ಕೊಡಿ ಅಕ್ಕವ್ರಿಗೆ. ಅಕ್ಕವ್ರೆ, ನಿಮ್ಮ ಯಜಮಾನ್ರು ಡ್ಯಾನ್ಸ್ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಅಕ್ಕವ್ರೆ, ವನಜಾಕ್ಷಿ ಅಕ್ಕ ವಂಜಾಕ್ಷಿ ಅಕ್ಕ. ಹಲೋ, ನಿಮ್ ಯಜಮಾರು ತುಂಬಾ ರಸಿಕರು ಇದ್ದಂಗ ಅವ್ರೆ ಕಣಕ್ಕ. ಇವೇನು ಎಷ್ಟ್ ಜನ ಹೆಂಗಸರುಗಳು ಎಷ್ಟ್ ಮದ್ವೆ ಆಗಿದ್ದಾರೆ ಅವ್ರು ನಿಮ್ಮ ಯಜಮಾನ್ರು? ನೋಡಿ, ಅವ್ರು ತುಂಬಾ ಚೆನ್ನಾಗಿ ತುಂಬಾ ಮದ್ವೆ ಆಗಿರಿ ಅಂತ ಏನ್ ಹೇಳ್ತಾವ್ರೆ ಮಗ? ಏನ್ ಹೇಳ್ತಾವ್ರೆ? ಏನ್ ಹೇಳ್ತಾವ್ರೆ ಕೇಳ್ತೀಯ? ಅಕ್ಕ ಲೌಡ್ ಸ್ಪೀಕರ್ ಆನ್ ಮಾಡಕ್ಕ. ಅಲ್ಲ, ಅವ್ರಿಗೆ ಕೊಡಕ್ಕ ಲೌಡ್ ಸ್ಪೀಕರ್ ಆನ್ ಮಾಡು ಅಂತ ಕೊಡಕ್ಕ, ಪ್ಲೀಸ್ ಕೊಡಕ್ಕ. ಏನು ಅಣ್ಣ ಅಣ್ಣ ಹೇಳಿದ ಅಣ್ಣ? ಅದೇ ಅವ್ರ ಅಕ್ಕ ಅವ್ರಿಗೆ ಏನೋ ಕೇಳಿಸಿಲ್ಲ, ಸೌಂಡ್ ಅಂತ ಕೊಡೋಣ, ಇಲ್ಲ ಲೌಡ್ ಸ್ಪೀಕರ್ ಆನ್ ಮಾಡೋಣ, ಅವರು ಕೇಳಿಸ್ಕೊಂಡ್ಲಿ. ಬೀಗ ಕೊಡ್ಬೇಕ ಹಂಗೆ. ಹಲೋ, ಗಾಡಿ ಬೀಗ ಕೊಡು. ಹಲೋ ಅಣ್ಣ, ಸೌಂಡ್ ಅಂತ ಇಕ್ಕಣ, ಲೌಡ್ ಸ್ಪೀಕರ್ ಅಂತ ಆನ್ ಮಾಡು, ಅಕ್ಕಂಗೆ ಕೇಳಿಸಿಲ್ಲಂತೆ. ಸೌಂಡಾ? ಹಾ, ಚಪ್ಪಲಿ ಹಾಕೊಂಡು ಸೌಂಡ್ ಕೊಟ್ಟಿದ್ದ. ಹಲೋ ಹಾ ಅಕ್ಕರೇ, ಕೇಳುತ್ತಿಲ್ವ ಮಗ? ಕೇಳುತ್ತಿಲ್ವಾ? ಸೌಂಡ್ ಕೊಟ್ಟಿದ್ದು. ಹಲೋ ಹಲೋ ಅಕ್ಕವ್ರೆ, ಅವ್ರು ನಿಮ್ಮ ಯಜಮಾರ್ ಅಲ್ಲೇ ಇದ್ದಾರೆ ಅಕ್ಕವ್ರೆ. ಟಿಕ್ ಟಾಕ್ ಅಲ್ಲಿ ಡ್ಯಾನ್ಸ್ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಹಂಗೆ ಗೊಲ್ರಾಮನ್ ಮಂತಕ್ಕೆ, ಲಕ್ಷ್ಮಮ್ಮನ್ ಮಂತಕ್ಕೆ, ರತ್ನಮ್ಮನ್ ಮಂತಕ್ಕೆ ಎಲ್ಲ ಹೋಗೋದ್ ಬಿಡ್ಸಾಕ ಅವ್ರಿಗೆ ಹೇಳ್ಬಿಟ್ಟು ಮಕ್ಕಳು ಬರೀ ಫೋನ್ ಮಾಡ್ತಾರ ಅವ್ರು ಇವ್ರು. ಅಲ್ಲ, ಎಂತಕ್ಕೆ ಇವತ್ತು ಅಂಕಲ್ ಮನೆ ತಗ ಬರ್ಲಿಲ್ಲ? ನಮ್ಮ ಅಮ್ಮ ಅಳ್ತಾ ಇತ್ತು. ವ್ಯಾಪ್ತಿ ಪ್ರದೇಶದಿಂದ ದೂರ ಇದ್ದಾರೆ, ರಾಂಗ್ ನಂಬರು. ಹಲೋ, ಎಲ್ಲಿದ್ದೀರಾ ಅಂದ್ರೆ? ವ್ಯಾಪ್ತಿ ಪ್ರದೇಶದಿಂದ ದೂರ ಇದೆ, ಇದು ಈ ಸಮಯದಲ್ಲಿ ಲಭ್ಯವಿಲ್ಲ. ನಿಮ್ಮ ಇದೆಲ್ಲ ಕೊಡಿಲ್ಲ ನಾನು ನೋಡಿ ಚಿನಾಲಿ. ಹಲೋ, ಅಲ್ಲ ಅಂದ್ರೆ ನೀನ್ ಮತ್ತೆ ನಮ್ಮ ಮನೆ ಹತ್ರ ಏನಕ್ ಗೊತ್ತಿಲ್ಲ? ನಾನು ನೀನ್ ಹೆಂಡತಿ ಅನ್ನೋದು ಮರ್ತ್ಬಿಟ್ಟಿದ್ಯಾ? ನಿಮ್ಮನ್ನ ಯಾರು ಕರೀನಾಗೂ ಇಲ್ವಲ್ಲ ಹುಡಿ? ಯಾಕೆ? ಸಿಗಂದೂರಿಗೆ ಕರ್ಕೊಂಡ್ ಹೋಗ್ಬೇಕಾರೆ, ಮೈಸೂರಿಗೆ ಕರ್ಕೊಂಡ್ ಹೋಗ್ಬೇಕಾರೆ, ಧರ್ಮಸ್ಥಳ ಕರ್ಕೊಂಡ್ ಹೋಗ್ಬೇಕಾರೆ, ನನ್ ಚನ್ನಪಟ್ಟಣಕ್ಕೆಲ್ಲ ಕರ್ಕೊಂಡ್ ಹೋಗ್ಬೇಕಾರೆ ಅವಾಗ ಗೊತ್ತಿರ್ಲಿಲ್ವ ನೀನ್ ಯಾರು ಅಂತ ಬಂದಿದ್ದೆ ಜೊತೆಗೆ? ನಿಮ್ಮ ಅಮ್ಮನೆ ಟೂರ್ ಹಾಳು ಮಾಡಿದ್ದು ಚಿನಾಲಿ ಮುಂಡೆ. ನೀನು ನನ್ ಬಾಳ್ ಹಾಳು ಮಾಡಿರೋದು ಕಣಯ್ಯ, ನಾನಲ್ಲ ನಿನ್ ಬಾಳ್ ಹಾಳು ಮಾಡಿರೋದು. ನನ್ನ ಹತ್ರ ಪೆಟ್ರೋಲಿಗೆ ಕಾಸು ಕೊಡ್ತಿಲ್ಲ, ನಿನ್ನ ಹೆಂಡತಿ ಕಾಸು ಕೊಡ್ತಿಲ್ಲ ಅಂತ ಪೆಟ್ರೋಲ್ಗೆ ಅದಕ್ಕೆ ಎಲ್ಲ ಕಾಸು ಇಸ್ಕೊಂಡು ಹೋಗ್ಬೇಕಾರೆ ಏನ್ ಮಾಡ್ತಿದ್ದೆ? ಯಾವಾಗೆಲ್ಲ ಬುದ್ಧಿ ನಿಂದು? ಅಯ್ಯಪ್ಪ, ನಿಮ್ಮ ಒಂದೊಂದು ಹಾಳು ಮಾಡಿದೆಯಲ್ಲ ಚಿನಾಲಿ. ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಬಟ್ಟೆ ತಗೊಂಡ್ ಬಂದು ನನ್ ಮನೆಗ್ ಬಂದಲ್ಲ, ನನ್ ದುಡ್ಡ ನೀನ್ ಧರ್ಮಸ್ಥಳಕ್ಕೆ ಕರ್ಕೊಂಡೋಗಿ ಎಲ್ಲ ಪೂಜೆ ಮಾಡ್ಸ್ಕೊಂಡ್ ಬಂದ್ವಲ್ಲ, ಮನೆಗೆ ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಬಂದಿ, ನಾವ್ ಗೋವಾಗ ಹೋಗಿದ್ವಲ್ಲ, ಬೀಚಾಗೆಲ್ಲ ಈಜಾಡ್ಕೊಂಡ್ ಬಂದ್ವಲ್ಲ, ಅದೆಲ್ಲ ಮರ್ತ್ಬಿಟ್ಟ? ಪರಮಾತ್ಮ ಶಿವ ಅಂತ. ಅಯ್ಯ, ನೀನ್ ನೀನು ಒಂದು ಎಷ್ಟು ಹಾಳು ಮಾಡಿದೆ, ಒಂದೊಂದ್ ಮನೆ ಬಿಟ್ಟಿದೆ ನೀನು.
ಎಷ್ಟು ಸಂಸಾರ ತೆಗೆದಿರ್ಬೇಕಲ್ಲ ಚಿನಾಲಿ. ಅಲ್ಲ ನಾನು ನಿನ್ಗೆ ಎಷ್ಟು ಹೆಲ್ಪ್ ಮಾಡಿದ್ದೀನಿ, ಬಟ್ಟೆ ಕೊಡ್ಸಿದೀನಿ ಎಷ್ಟೋ ಸರಿ. ನನ್ನ ಹೆಂಡ್ರು ಅಂಡರ್ವೇರ್ ಕೊಡಿಸಿಲ್ಲ ಅಂದ್ರೆ ಡಜನ್ ಗಟ್ಲೆ ಅಂಡರ್ವೇರ್ ನಮ್ಮನೆ ಇಕ್ಕೊಂಡ್ ಕಳ್ಸಿದೀನಿ. ದೇವಸ್ಥಾನಗಳಿಗೆ ಹೋದಾಗ ನಿನ್ ಮನೆಗ್ ತಗೊಂಡೋಗ್ ಪ್ರಸಾದಕ್ಕೆ ದುಡ್ಡು ನಾನ್ ಕೊಟ್ಟಿದ್ದೀನಿ. ಇವತ್ತು ನನ್ನ ನಡು ನೀರಾಗ ನಿಲ್ಸಿ ಹೋಗಿದ್ದಿಲ್ಲ, ಇವತ್ತು ನೀನ್ ಉದ್ಧಾರ ಆಗ್ತೀಯ, ನಿಮ್ ಮನೆ ಹಾಳಾಗ್ ಹೋಗ್ತೈತೆ, ನೀನ್ ಹಂಗೆ ಸರ್ವನಾಶ ಆಗೋಗ್ತೀಯ. ಹೆಂಗ ಇದನ್ನ ಮಗ ಇವ್ರು ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟು ತಾಯಿನ ಹಾಕಿ ಎಷ್ಟು ಚಿನಾಲಿ ಇವಳು. ತಗೊಂಡ್ ನಮ್ಮಮ್ಮ ಮಾತಾಡೋದು. ಹಲೋ ಹಲೋ ಹಲೋ, ಯಾಕಪ್ಪ ಬೈತಿ ನೀನು? ನನ್ ಮಗುನ ಯಾಕೆ ಬೈತಿ? ನನ್ ಮಗುನ ನನ್ ಮಗಳ ನನ್ ಮಗಳ ನನ್ ಮಗಳು ನಿಮ್ ಮಗಳಿಗೆ ನಾ ಇದಕ್ಕ ನಿಮ್ ಗಟ್ಟಿಗಟ್ಟಾಗ ಬುದ್ಧಿ ಹೇಳಮ್ಮ ಅವ್ರಿಗೆ. ನೀನ್ ಯಾವ ಶ್ರೀಕಂದೂರ್ಗ್ ಹೋಯ್ದಿ, ಯಾವ ಧರ್ಮಸ್ಥಳಕ್ ಹೋಯ್ದಿ, ನಮ್ಗೆ ಇಲ್ಲಿ ಇದು ಪೂಜೆ ಹೊತ್ಕೊಂಡ್ ಕುಂತೈತಿ ನಮ್ಗೇನ. ನನ್ ಮಗಳು ಚಿಕ್ಕಂದೂರ್ಗೆ ಹೋಗಿ ನಾನು ಒಳಿಗೆ ಎಲ್ಲ ಕಳ್ಸಿದ್ರಲ್ಲ ನಿನ್ನ ಬಟ್ಟೆನು ದುಡ್ಡು ತಗೊಂಡು ನಿಂಗೇನ್ ಬಂದದೆ? ನನ್ ಮಗಳದು ನನ್ ಮಗಳದ ಹೇಳ್ತಿಂತೇಮ್ಮ ನೀನು. ಅಯ್ಯೋ ನೀನ್ ತಿಂತಿ ಹೇಳ ಕೊಡೋ ಅಲ್ಲಿಗೆ ಕೊಟ್ಟವ್ರ ಕೇಳಿ ಕೇಳಿ ಅವ್ರ ಮಗ ನೋಡಿದ್ರೆ ಅವ್ರ ಮಗ ನೋಡಿದ್ರೆ ಕೇಳು. ರಕ್ತ ಉಯ್ಯ ಹೋಗು. ನನ್ ಮಗಳನ್ನ ಹಂಗ್ ಬೈದೆ ನೀನು. ಮಗಳಿಗೆ ಅಂಡರ್ವೇರ್ ಎಲ್ಲ ಕೊಡ್ಸಿಲ್ವಾ? ಅವ್ರು ನೋಡೇ ಇಲ್ಲ ಕಣ್ರಿ ನಾನು. ನಾನೇ ನೋಡಿದ್ದೀನಿ. ನೀನ್ ಒಬ್ರು ಕೊಟ್ಟಿದ್ಯಾ ನೀನು? ಅಲ್ಲ ನೀನ್ ಅಪ್ಪ ಅಮ್ಮ ಕೊಟ್ಟಿದ್ಯಾ ನೀನು? ಏನು ಅಂದ್ರೆ ಹೇಳಿ ಅಂದ್ರೆ ನಿಮ್ಮ ಅಮ್ಮನ ಅಲ್ಲ ನಾನು ಅವ್ರು ನೋಡೇ ಇಲ್ಲ. ಇಲ್ಲ ಹುಡುಗ ಮಾತಾಡ ನೋಡಿ, ಅವ್ರೆಲ್ಲ ಒಂದೇ ಗುಂಪು ಏನ ಇವ್ರದು. ಅಂದ್ರೆ ಏನ್ ಮಾಡ್ತಿದ್ದೀರಾ ಅಂದ್ರೆ ಸುಮ್ನೆ ಉಂಟಾ ಇದ್ದೀನಿ. ನಮ್ಮ ಅಮ್ಮ ನಿನ್ ಮ್ಯಾಲ ಬೇಜಾರ್ ಮಾಡ್ಕೊಂಡ್ಬಿಟ್ಟಿದೆ ಅಂದ್ರೆ ತುಂಬಾ. ನೀವು ಅನ್ನ ತಿನ್ನಲ್ಲ ತಾಯಿಗೆ, ನೀವು ಅನ್ನ ತಿನ್ನಲ್ವ ನೀವು? ನಾನ್ ಹೇಳು, ನನ್ ಮ್ಯಾಲ ನಿನ್ ಪ್ರೀತಿ ಇಲ್ವಾ? ಅಲ್ಲ ನನ್ ಮ್ಯಾಲ ನಾನ್ ಕೇಳು ಅಮ್ಮ, ನನ್ ಮಗಳು ಲವ್ ಮಾಡ್ತೀಯಲ್ವ ಅಂತ ಕೇಳು. ಹಲೋ ಹಲೋ, ನೀವೆಲ್ಲ ಎಲ್ಲಿ ಎಲ್ಲಿ ಯಾವ ಕಡೆಯಿಂದ ಬಂದು ಸೇರ್ಕೊಂಡಿದ್ರಿ? ಯಾವ ಎಲ್ಲಿ ಎಷ್ಟು ಹಾಳು ಮಾಡಿ ಬಂದ್ರಿ ಸೇರ್ಕೊಂಡಿದ್ರಿ? ಈಗ ನೀನ್ ನನ್ ಲವ್ ಮಾಡ್ತೀಯೋ ಇಲ್ವೋ ಹೇಳು. ನೀವಿರೋ ಮನೆ ಹಂಗೆ ಬಿದ್ದು ಹಂಗೆ ಒಂದೇ ಸಲ ಎಲ್ಲ ನೀವು ಹೊರಗೋಳ. ನಿಮ್ಮ ಅಮ್ಮ ನಿಮ್ ನೋಡೇ ಇಲ್ಲ ನಾನು. ನೋಡಿಲ್ಲ. ಧರ್ಮಸ್ಥಳಕ್ಕೆ ಹೋಗ್ಬೇಕಾರೆ ನನ್ನ ಹತ್ರ ಫೋಟೋ ಐತೆ. ಆ ಲಕ್ಷ್ಮೀನ್ ಮಡಿಕೊಂಡು ಅವಳ ಹತ್ರ ದೋಚ್ಕೊಂಡ್ ಬಂದಿದ್ದಾಯ್ತು. ಈಗ ನನ್ನ ಹತ್ರ ಇಸ್ಕೊಂಡು ದೋಚ್ಕೊಂಡು ಹೋಗಿದ್ಯಾ. ಈಗ ಇನ್ನೇ ಅವಳು ನೋಡ್ಕೊಂಡಿದ್ಯಾ? ನೀವು ಅಮ್ಮನ್ನ ಇನ್ಯಾರ ನೋಡ್ಕೊಂಡು ಈಗ ನಮ್ಮ ಮನೆಗ್ ಬರೋದ್ ಬಿಟ್ಟಿದ್ಯಾ? ನನ್ನ ಹತ್ರ ದೋಚ್ಕೊಂಡಿದ್ ಆಗೋಯ್ತಾ? ಯಾವೂರು ನಿಮ್ದು? ಯಾವೂರು? ಬಾ ತೋರಿಸ್ತೀನಿ. ನಮ್ಮ ಅಮ್ಮನ್ ಕೈಗ್ ಸಿಗು, ನೋಡಿ ಏನ್ ಮಾಡ್ತಾಳೆ ಅಂತ. ಯಾವ್ದ ಬಸ್ಸಲ್ಲಿ ನೂಗಿ ತುಂಬ ಬಂದ್ಬಿಡ್ತೀನಿ. ನಿಮ್ಮಮ್ಮ ಆದ್ರೇನು ಬತ್ತೀಯ ನನ್ನ ಹತ್ರ ಭಿಕ್ಷೆ ಬೇಡಕ್ ನನ್ನ ಮನೆ ಬಾಕ್ಲಿಗೆ? ನನ್ನ ಹೆಂಡ್ರು ಕಾಸು ಕೊಟ್ಟಿಲ್ಲ, ಪೆಟ್ರೋಲಿಗೆ ಕಾಸು ಕೊಟ್ಟಿಲ್ಲ ಅಂತ. ಸಂಸಾರ ತೆಗೆದು ಬಿಡ್ತೀರಾ ನೀವು? ತಗೊಳಮ್ಮ, ಮಾತಾಡೋಣ ಸರಿ ಬೈಯಮ್ಮ. ಹಲೋ, ಈಗ ಬತ್ತಿಯ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲೋ? ಗುಂಜಿ ಕೊಡೋವು. ನಾನು ಗುಂಜಿ ಕೊಡು. ಹಾಳು ಮಾಡ್ಬಿಟ್ಟಿದ್ಯಲ್ಲೋ. ಇವತ್ ನಾನು ತಿನ್ನಕ್ ಅನ್ನ ಇಲ್ದೇನ ಸಾಯ್ತಾ ಇದ್ದೀನಿ. ಬಾರೋ ಮಂತಕ್ಕೆ. ಸಹಾಯ ಕೊಡ್ತಾರ ನಿಮ್ಮನ್ನ? ಬೆಂಕಿ ಇಕ್ಕಿ ಸಹಾಯ ಕೊಡ್ತಾರೆ. ಅವ್ರ ಮನೆ ಗಂಡ್ಸತ್ತಿರೋರ್ ನೋಡ್ಕೊಂಡು ಅವ್ರ ಮನೆಗೆಲ್ಲ ದುಡ್ಡು ಪಡ್ಡು ದೋಚ್ಕೊಂಡು ಮೋಸ ಮಾಡ್ಕೊಂಡು ಅವ್ರ ಬಡ್ಡಿ ಕೊಟ್ಕೊಂಡು ಓಡಾಡ್ದಂಗೆಲ್ಲ ಕಣೋ. ಕಷ್ಟಪಟ್ಟು ದುಡ್ಡು ಸುಳೆ ಮಗನೇ, ಅವ್ರ ದೋಚ್ಕೊಂಡ್ ತಿಂದಂಗಲ್ಲ ಕಣೋ. ಹಲೋ, ಎಲ್ಲಿದ್ಯಪ್ಪ? ಮನೆ ಆಗಿದ್ದೀನಿ. ಮನೆ ತಗೋದಿನಿ ಸಮ್. ಯಾಕೆ ಮನೆ ತಕ್ ಬಂದು ತುಮಕೂರ್ಗೆ ಹೋಯ್ತಾನ ಬಂದ್ ಮನೆ ಕಂಡಿದ್ದೀನಿ. ಇದು ಊಟ ನಿನ್ ಬಾಯಿ ಮಣ್ಣ ಹಾಕಲ್ ಲೋಪ ಸುಳೆ ಮಗನೇ. ನಿನ್ ಬಾಯಿ ಹೋಗೋದಾರೆ ಆಕ್ಸಿಡೆಂಟ್ ಆಗಿ ಸಾಯ ಎಲ್ಲ ಅವಳನ್ನ ಹಾಳು ಮಾಡಿದಲ್ದೆ. ಯಾವ್ದಾದ್ರು ಫೋಟೋ ಅದು ಹಾಕಿರೋದು ಫೇಸ್ಬುಕ್ಗೆ ಯೂಟ್ಯೂಬ್ಗೆಲ್ಲ. ಮಂತ್ರಾಲಯಕ್ಕೆ ಅವಳನ್ನ ಕರ್ಕೊಂಡು ಹೋಗಿದ್ದು?
ನನ್ನ ಜೀವಮಾನದಾಗ ಎಲ್ಲ ಮದುವೆ ಫಂಕ್ಷನ್ಗೆ ಅಥವಾ ಇನ್ನೊಂದಕ್ಕೆ ಮತ್ತೊಂದಕ್ಕೆ ನಾನು ಫೇಸ್ಬುಕ್ ಮಕ್ಕೆ ಪಕ್ಕೆಯನ್ನು ಹಾಕೋದ್ ಬಿಟ್ರೆ ಇನ್ನೆಲ್ಲೂ ಇಲ್ಲ ಹಾಕೋಣಲ್ಲ ಸ್ವಾಮಿ. ಎಲ್ಲ ನಾನು ಪೌಡ್ರ್ ಎಲ್ಲ ಅಪ್ರೂಪ್ಗೊಂದಿನ ಹಾಕೋಣದು. ಪೌಡ್ರ್ ಅಲ್ಲೋ ಕಣಲ್ಲಿ. ಹಲೋ, ನೀವ್ ಯಾರು ಹೇಳಿ? ಪೌಡ್ರ್ ಅಲ್ಲ, ಯಾವ ಮಂತ್ರಲ್ಲೇ ಕರ್ಕೊಂಡೋಗಿ ಫೋಟೋ ಹೊಡೆದು ಎಲ್ಲದಕ್ಕೂ ಹಾಕಿದಲ್ಲ, ಮುಖ ನೋಡೋದಕ್ಕೆಲ್ಲ ಹಾಕಿದ್ಯಲ್ಲ, ಇಷ್ಟು ಜನದ ಹಾಳು ಮಾಡಿದಾಯ್ತು. ಇನ್ಯಾವಳ ಮುಂಚ್ಕೊಂಡಿದ್ಯಾ ಅಲ್ಲಿ ಅವಳನ್ನ? ಓಯ್ ಮರ್ಯಾದೆ ತಾಳ್ರಿ. ಯಾಕೆ ಹಂಗೆ ಮಾತಾಡ್ತಾ ಇರೋದು? ನಾವ್ ಯಾರನ್ನ ಕರ್ಕೊಂಡು ಹೋಗ್ ದೇವಸ್ಥಾನಕ್ಕೆ ಯಾರನ್ನ ಕರ್ಕೊಂಡು ಹೋಗ್ತಾರ? ಫೋಟೋ ನಾವು ದೇವ್ರಿಗೆ ಭಕ್ತಿಯಿಂದ ಹೋಗೋದು, ಯಾರನ್ನ ಕರ್ಕೊಂಡು ಹೋಗಿ ಇದಕ್ಕಲ್ಲ, ಎಲ್ಲಿ ಜಾತ್ರೆಗಲ್ಲ ಕರ್ಕೊಂಡು ಹೋಗೋದು, ಅಥವಾ ಇನ್ನೊಂದು ಯಾವ್ದಾರ ಮದುವೆಗಲ್ಲ ಕರ್ಕೊಂಡು ಹೋಗೋದು. ದೇವಸ್ಥಾನಕ್ಕೆ ಯಾರನ್ನ ಕರ್ಕೊಂಡು ಹೋದ್ರೆ ನಮ್ಗೆ ದೇವ್ರು ಒಳ್ಳೇದ್ ಮಾಡ್ತಾನ? ಮತ್ತೀಗ ಯಾರು ಮಾತಾಡೋದು? ನ್ಯಾಯವಾಗಿ ಕುಡಿದ್ಮೇಲೆ ನ್ಯಾಯವಾಗಿ ಮಾತಾಡಿ. ತಡಿಯೋ, ಪಕ್ಕದಾಗಿ ನಿಂತ. ಓಯ್, ನಾನು ಯಾರನ್ನ ಅವರು ನಮಗ್ ತಂಗಿದಿರು, ತಂಗಿ ಆಗ್ಬೇಕು, ಅದು ಇನ್ನೊಂದು ಮಗಳಾಗ್ಬೇಕು. ಇನ್ನೊಂದು ಮಗಳಾಗ್ಬೇಕು, ಇನ್ನೊಬ್ಳು ತಂಗಿ ಆಗ್ಬೇಕಲ್ಲಪ್ಪ. ಅವರಲ್ಲ, ನಿಮ್ ಅಕ್ಕ ತಂಗಿ ಅನ್ನೋದು ಗೊತ್ತಿಲ್ಲ. ಲೋಪಾರ್ದ ಮಕ್ಕಳು ನಿಮ್ ಫ್ರೆಂಡು ಮಗಳು, ನಿಮ್ ಫ್ರೆಂಡ್ ಇಂತಿ ಅಲ್ಲ ಕಣಲೇ. ಆ ಕಡೆ ಕೆಂಪ್ ಸೀರೆ ಉಟ್ಕೊಂಡು ನಿಂತವಳಲ್ಲ, ಅವಳು ಯಾರು? ಅನ್ನ ತಿನ್ನ ಮಾತಾಡು. ಆ ಕಡೆ ಕೆಂಪ್ ಸೀರೆ ಉಟ್ಕೊಂಡು ನಿಂತವಳಲ್ಲ, ಅವಳು ಯಾರು? ಆಯ್ತು ಸ್ವಾಮಿ, ಮಾತಾಡಿದ್ವಲ್ಲ ಅದೆಲ್ಲ ಮಾಡಿರೋ ಸ್ವಾಮಿ. ನಾನು ಸ್ನಾನ ಮಾಡ್ತಾ ಇದ್ದೀನಿ. ಆಯ್ತು ಸ್ವಾಮಿ, ಒಳ್ಳೇದು ಒಳ್ಳೇದು ಸ್ವಾಮಿ. ಓಯ್ ಹಲೋ, ಹಲೋ, ಒಂದು ನಿಮಿಷ ನೀನ್ ಹೇಳ್ದಂಗಲ್ಲ ನಾನ್ ಕೇಳೋದು. ನೀನೇನ್ ನನ್ ರೆಡಿ ಮಾಡೋ ಅನ್ನೋದು? ಒಂದ್ ನಿಮಿಷ, ನಾನೇನು ಕೇಳೋದಕ್ಕೆ ನಿನಗ್ ಫೋನ್ ಮಾಡಿರೋದು. ನೀನ್ ರೆಡಿ ಮಾಡ್ಕೊಳೋದ್ ನನಗ್ ಗೊತ್ತೈತೆ. ಅದೊಂದ್ ಕೆಲ್ಸ ಮಾಡಕ್ಕೆ ನೂರಾರು ನನ್ನ ಹತ್ರ ಸೇವಕರು ಇದಾರೆ. ನೀನ್ ಅದನ್ನ ಹೇಳ್ಬೇಡ, ಗೊತ್ತಾಯ್ತಾ? ಬೆಳಗ್ಗೆ ಅವನು ನೋಡಿ ನಾನು ಯಾರು ಮಾಡಿದ್ರು ಅಂತ. ಹೇಳಿ ಸ್ವಾಮಿ. ಅಲ್ಲ, ನೀನೇನ್ ನನ್ಗೆ ರೆಡಿ ಮಾಡ್ಕೊ ಅಂತ ಹೇಳೋದು? ದುಡ್ಡು ಕೊಟ್ಟಿದ್ಯಾ? ಅನ್ಕರ ದುಡ್ಡು ಇಸ್ಕೊಂಡಿದ್ದೀನಿ ನಾನು ನಿನ್ನ ಹತ್ರ. ಇಲ್ಲ ಸ್ವಾಮಿ. ಮತ್ತೆ ಏನು ಅಷ್ಟು ರೋಪ ಕೆಲ್ಸದ ಆಳ್ಗಳಿಗೆ ಹೇಳ್ದಂಗೆ ಎಲ್ಲ ರೆಡಿ ಮಾಡ್ಕೊಳ್ಳಿ ಸ್ವಾಮಿ, ಆಯ್ತು ಆಯ್ತು ಅಂತ ಏನ್ ಕಟ್ ಮಾಡ್ತಿದ್ಯಾ? ಅದ ಶಕ್ತಿ ತುಂಬ್ತೀನಿ ಅಂದ್ರಲ್ಲ. ಶಕ್ತಿ ತುಂಬೋದಕ್ಕೇನೆ. ಮತ್ತೆ ನಾನು ಏನೋ ಒಂದು ವಿಷಯ ಕೇಳ್ಬೇಕಾಗಿತ್ತು. ನಿನ್ ಮನೆ ಇರೋದು ಯಾವ ದಿಕ್ಕಿಗೆ? ಈಗ ಸೂರ್ಯ ಹುಟ್ಟಬೇಕಲ್ಲ ಆ ಕಡೆಗೆ. ಸೂರ್ಯ ಹುಟ್ಟದ? ಸೂರ್ಯ ಹುಟ್ಟೋ ದಿಕ್ಕಿಗೆ ಇಲ್ವಲ್ಲ ನಿನ್ ಮನೆ? ಸೂರ್ಯ ಎದುರುಗಡೆಗೆ ಬಾಗ್ಲು ಇಲ್ವಲ್ಲ ನಿಂದು. ಯಾವ ಕಡೆಗೆ ಇದು? ಚೋಳೂರ್ ಕಡೆಗೆ ನಿಮ್ ಮನೆ ಆ ಕಡೆಗೆ ಐತೆ? ತುಮಕೂರು ಕಡೆ ಬಾಗ್ಲು. ತುಮಕೂರು ಕಡೆಗೆ ಬಾಗ್ಲು ಸ್ವಾಮಿ. ತುಮಕೂರು ಕಡೆಗಲ್ಲ, ಕುಣಗುಲ್ ಕಡೆಗೆ ಇರ್ಬೇಕು ನಿನ್ ಬಾಕ್ಲು. ಕುಣಗುಲ್ ಕಡೆಗೆ ಇದು ಬಾತ್ರೂಮ್ ಸ್ವಾಮಿ, ಬಾತ್ರೂಮ್ ಬಾಗ್ಲು. ಹೌದಾ? ಏನು ಫೋನ್ ಮಾಡೋದಿಲ್ಲ, ಬರ ಅಂತ ದಡ ಅಂತ. ಹಲೋ ಹಲೋ, ಈಗ ಕಾಲ ಸಂವತ್ಸರೆ ಸುಮ್ಮನೆ ಆಯ್ತಾ? ಬರೇ ಇದು ಕೇಳಿ ಕೇಳಿ ಒಟ್ಟು ಉಂಟ್ಕೊಂಡು ನನಗೆ. ಹಲೋ ಹಲೋ ಸ್ವಾಮಿಗಳೇ. ಅಲ್ಲೇ ಎಲ್ಲೋ ಹೋಗ್ತಿದ್ಯಲ್ಲಪ್ಪ? ಇಲ್ಲ ಸ್ವಾಮಿ, ರೋಡಾಗಿ ನಿಂತಿದ್ದೀನಿ. ಇಲ್ಲ ಎಲ್ಲ ಅವರು ಕೇಳಿಸ್ಕೊಂತಾರೆ. ಏನೋ ಮಾಡ್ತಾ ಹೇಳ್ತಾವ ಅಂತ ಇವರೆಲ್ಲ ತಿಳ್ಕೊಂತಾರೆ. ಹೌದಾ? ಕಾಲ ಸಂವತ್ಸರೆ ಕಾವಲಿದಿಂದ ಕಾಲ ಸಂವತ್ಸರೆ ನಾ ಕಾಲಿದ ಸೋಬಿದ ಅಲಾಸಿದಿಂದ ಸೋಬಿದ. ಒಳ್ಳೆ ಸ್ವಾಮಿ, ಅರ್ಜೆಂಟ್ ಬರ್ತಿದ್ದಿ. ಹಲೋ ಅಡಾಕಿದ್ದೀನಲ್ವ? ಹಲೋ ಹಲೋ, ಏನದು? ಇಲ್ಲ ಮೇಲೆ. ಹಲೋ